हरे कृष्णा कृष्ण कृष्ण हरे 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 राम 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 हरे 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 कृष्ण। ಎಲ್ರಿಗೂ ಈ ಭಗವದ್ಗೀತೆ ಸತ್ಸಂಗಕ್ಕೆ ಸ್ವಾಗತ. ಇವತ್ತು ನಾವು ಬಹಳ ಸುಂದರವಾದ ಒಂದು ಶ್ಲೋಕವನ್ನು ಓದ್ತೀವಿ. 9ನೇ ಅಧ್ಯಾಯ ಶ್ಲೋಕ 26. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ ಓ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಇನ್ಯಾರಾದರೂ ಗಂಡಸರು? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಓಕೆ, ಮಾತಾಜಿರು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಅಮೋಘ. ಓಕೆ. ಪತ್ರಂ ಪುಷ್ಪಂ ಫಲಂ ತೋಯಂ. ಪತ್ರಂ ಅಂದರೆ ಎಲೆ, ಪುಷ್ಪಂ ಹೂವು, ಫಲಂ ಹಣ್ಣು, ತೋಯಂ ನೀರು.
ಯಾರು ನನಗೆ ಪತ್ರ ಪುಷ್ಪ ಫಲ ತೋಯ ಇದನ್ನು ಭಕ್ತ್ಯಾ ಪ್ರಯಚ್ಛತಿ, ಯಾರು ಭಕ್ತಿಯಿಂದ ನನಗೆ ಕೊಡ್ತಾರೋ, ಭಕ್ತಿ ಉಪಹೃತಂ ತದಹಂ ಭಕ್ತಿ ಉಪಹೃತಂ, ಆ ಭಕ್ತಿಯಿಂದ ಕೊಡಲಾಗುವಂಥ ಈ ವಸ್ತುಗಳನ್ನು ಅಶ್ನಾಮಿ ನಾನು ಸ್ವೀಕರಿಸ್ತೀನಿ. ಕೆರಡೆ ಅನುವಾದ. ಸೊ ಇಲ್ಲಿ ಪ್ರಭುಪಾದರು ಇದಕ್ಕೆ ನಮಗೆ ಅರ್ಥವಾಗೋ ರೀತಿಯಲ್ಲಿ ಒಂದು ವಿಶೇಷವಾದ ಪದವನ್ನು ಉಪಯೋಗಿಸಿದ್ದಾರೆ ಇಲ್ಲಿ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಹೂವು, ಹಣ್ಣು, ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಸೊ ಇಲ್ಲಿ ಭಕ್ತಿ, ಈ ಶ್ಲೋಕದಲ್ಲಿ ಭಕ್ತಿ ಉಪಹೃತಂ ಭಕ್ತ್ಯಾ ಪ್ರಯಚ್ಛತಿ ಅಂತ ಕೃಷ್ಣ ಭಕ್ತಿ ಭಕ್ತಿ ಅಂತ ಎರಡು ವಾಕ್ಯಗಳಲ್ಲಿ ಮತ್ತೆ ಮತ್ತೆ ಒತ್ತು ಕೊಡ್ತಾ ಇದ್ದಾನೆ. ಯಾರು ನನಗೆ ಭಕ್ತಿಯಿಂದ ಕೊಡ್ತಾರೋ, ಇವಾಗ ಭಕ್ತಿಯಿಂದ ಅಂದ್ರೆ ಏನು ಅಂತ ಅರ್ಥ ಮಾಡಿಸೋದಕ್ಕೆ ಪ್ರಭುಪಾದರ ಅನುವಾದದಲ್ಲಿ ಬರಿತಾ ಇದ್ದಾರೆ. ಭಕ್ತಿ ಅಂದರೆ ಪ್ರೀತಿ, ಭಕ್ತಿ ಅಂದರೆ ಪ್ರೀತಿ. ಇದು ನಮ್ಗೆ ಅರ್ಥ ಆಗೋದು ಕಷ್ಟ. ಯಾಕಂದರೆ ಸಾಮಾನ್ಯವಾಗಿ ಭಕ್ತಿ ಅಂದರೆ ಏನು? ತಿರುಪತಿಗೆ ಭಕ್ತಿ ಮಾಡಕ್ಕೆ ಹೋಗ್ತೀವಿ ನಾವು, ಅಂದರೆ ಏನು? ವ್ಯಾಪಾರ. ಸಾಮಾನ್ಯವಾಗಿ ಭಕ್ತಿ ಅಂದರೆ ವ್ಯಾಪಾರ. ಇಲ್ಲ ಅಂದರೆ ಅವ್ರು ನಾಸ್ತಿಕರು ದೇವ್ರ ಹತ್ರ ಹೋಗಲ್ಲ. ದೇವ್ರ ಹತ್ರ ಹೋದರೆ ನಮ್ಮ ಕೆಲಸ ಏನು? ಕೇಳೋದು. ಅವನ ಕೆಲಸ ಏನು? ಕೊಡೋದು. ಇದು ಸಾಮಾನ್ಯವಾಗಿ ಭಕ್ತಿ ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗಿ ಯಾರು ಏನು ಕೇಳದೆ ವಾಪಸ್ ಬರಲ್ಲ. ಅರೆ ಇಲ್ಲಿ ಪ್ರಭುಪಾದರು ಬರಿತಾ ಇದ್ದಾರೆ ಅದು ಭಕ್ತಿ ಅಲ್ಲ, ಭಕ್ತಿ ಅಂದರೆ ಪ್ರೀತಿ ಅಂತ. ಸರಿ, ಪ್ರೀತಿ ಅಂದರೆ ಏನು? ನಾನೆಲ್ಲೋ ಎಲ್ಲ ಕ್ಲಾಸಲ್ಲಿ ಕೇಳ್ತಾ ಇದ್ದೆ, ಯಾರಾದರೂ ಪ್ರೀತಿಸಿದ್ದೀರಾ ಅಂತ ಎಲ್ಲರೂ ನಾಚ್ಕೊಂಬಿಟ್ರು. ಮನ್ಸಲ್ಲಿ ಒಂದೇ ವಿಷಯ ಓಡೋದು, ಪ್ರೀತಿಸಿದ್ದೀರಾ ಅಂದರೆ ಒಬ್ಬ ಹುಡುಗ ಹುಡುಗಿಯನ್ನು ಪ್ರೀತಿಸ್ಬೇಕು ಅಂತನಾ? ಯಾರನ್ನಾದರೂ ಪ್ರೀತಿಸಿದ್ದೀರಾ ನೀವು ಜೀವನದಲ್ಲಿ? ಯಾರನ್ನ? ನಾಗೇಶ್ ಪ್ರಭು. ತಂದೆ ತಾಯಿನ ಪ್ರೀತಿಸಿದ್ದೀರಾ? ಓಕೆ. ಹೆಂಡತಿ? ಓಕೆ. ಮಕ್ಕಳು. ಸೊ ಪ್ರೀತಿಯ ಒಂದು ಅನುಭವ ನಮಗೆ ಜೀವನದಲ್ಲಿ ಇದೆ. ಇವಾಗ ಈ ಪ್ರೀತಿಯ ಗುಣಲಕ್ಷಣ ಏನು ಅಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇವಾಗ ತಂದೆ ತಾಯಿಗೆ ನಾವು ಪ್ರೀತಿಯನ್ನು ತೋರ್ತೀವಿ ಅಂದರೆ ಯಾವ ರೀತಿ ಇರುತ್ತೆ ಆ ಪ್ರೀತಿ? ಆ ಪ್ರೀತಿಯನ್ನು ನಾವು ಹೇಗೆ ವ್ಯಕ್ತಪಡಿಸ್ತೀವಿ? ಇವತ್ತಿನ ಕಾಲದ ವ್ಯವಹಾರ ಬೇಡ ನಮಗೆ. ನಿಜವಾಗಿಯೂ ತಂದೆ ತಾಯಿಯ ಪ್ರತಿ ಯಾರ್ಯಾರು ಪ್ರೀತಿ ಇದೆ ಅಂದರೆ ಏನು ವ್ಯಕ್ತಪಡಿಸ್ಬೇಕು? ನಾವು ಯಾವ ರೀತಿಯಲ್ಲಿ ವ್ಯಕ್ತಪಡಿಸ್ಬೇಕು? ಏನಪ್ಪ ಎಲ್ಲ ಕಣ್ಣು ಹಿಂಗೆ ಬಿಟ್ಬಿಟ್ಟಿದ್ದೀರಾ ಜಗನ್ನಾಥನ್ ಥರ? ಸರಳವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಳಿ ನಾಗರಾಜ್. ಆಧಾರ, ಆಶ್ರಯ, ರಕ್ಷಣೆ. ಓಕೆ. ಸೊ ಆಧಾರ, ಎರಡನೇದು ಆಶ್ರಯ ಅಂದರೆ ಓಕೆ, ಶೆಲ್ಟರು ಬಟ್ ರಕ್ಷಣೆ. ಓಕೆ, ಸ್ವಲ್ಪ ಏನೋ ವ್ಯತ್ಯಾಸ ಇರ್ಬೋದು. ಓಕೆ, ಆಧಾರ, ಆಶ್ರಯ, ರಕ್ಷಣೆ. ಓಕೆ. ಅವರು ನಮಗೆ ವೇದಾಂತ ಸೂತ್ರ ಕೊಟ್ಟರು. ಯಾರಾದರೂ ಆ ಸೂತ್ರವನ್ನು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಏನಿಂಗಂದ್ರೆ ಅರ್ಥ? ಹೋಗ್ಲಿ ನೀವೇ ಹೇಳಿ ಪ್ರಭು, ಏನಿಂಗಂದ್ರೆ ಅರ್ಥ? ಅವರನ್ಗೆ ಗೌರವಿಸೋದು, ಅವ್ರಿಗೆ ಅವ್ರ ಓಕೆ ಸಂರಕ್ಷಣೆ ಅಥವಾ ಅವ್ರ ಕಾಳಜಿ ತೋರೋದು. ಓಕೆ. ಏಜ್ ಆದಮೇಲೆ ರಕ್ಷಣೆ ಕೊಡೋದು. ಓಕೆ, ಏಜ್ ಮುಂಚೆನೂ ರಕ್ಷಣೆ ಕೊಡ್ತೀವಿ. ಓಕೆ, ರಕ್ಷಣೆ ಕೊಡೋದು. ಓಕೆ, ಇವಾಗ ಈ ಒಂದು ಪ್ರೀತಿಯ ಸಂಬಂಧದಲ್ಲಿ ಮುಖ್ಯವಾದ ವಿಷಯ ಏನು? ಇವಾಗ ಈ ಪ್ರೀತಿಯ ಸಂಬಂಧದಲ್ಲಿ ಇಬ್ಬರು ಪಕ್ಷದವರಿದ್ದಾರೆ. ಒಬ್ಬರು ಪ್ರೀತಿಯನ್ನು ತೋರ್ತಾ ಇರೋರು, ಇನ್ನೊಬ್ಬರು ಪ್ರೀತಿಯನ್ನು ಸ್ವೀಕರಿಸ್ತಾ ಇರೋರು. ಓಕೆ, ಪ್ರೀತಿಯನ್ನು ತೋರ್ತಾ ಇರೋರು, ಇವಾಗ ಇವೆರಡರಲ್ಲಿ ಮುಖ್ಯವಾದ ವಿಷಯ ಯಾವುದು? ಪ್ರೀತಿಯನ್ನು ತೋರ್ತಾ ಇರೋರು, ಪ್ರೀತಿಯನ್ನು ಸ್ವೀಕರಿಸ್ತಾ ಇರೋರು, ಇದೆರಡರಲ್ಲಿ ಮುಖ್ಯ ವಿಷಯ ಯಾವುದು?
ಸ್ವೀಕಾರ ಮಾಡ್ತಾ ಇರೋರು ಮುಖ್ಯ. ಯಾಕೆಂದ್ರೆ ಅವ್ರಿಗೋಸ್ಕರ ನಾವು ಪ್ರೀತಿಯನ್ನು ತೋರ್ತಾ ಇದೀವಿ. ಇವಾಗ ನಾವು ತೋರ್ಲೇದ್ರೆ ಇನ್ನೊಬ್ರು ತೋರ್ಬೋದು. ಆದರೆ ಪ್ರೀತಿಯ ವಸ್ತು ಯಾರಿಗೆ ನಾವು ಪ್ರೀತಿಯನ್ನು ತೋರ್ತಾ ಇದ್ದೀವೋ ಅವರು. ಉದಾಹರಣೆಗೆ ಇವಾಗ ತಂದೆ ತಾಯಂದ್ರಿಗೆ ಇವಾಗ ಸುಮಾರು ಏನಾದ್ರು ಒಂದು 2 ಮಕ್ಕಳು 3 ಜನ ಮಕ್ಕಳಿದ್ರೆ, ಇವಾಗ ತಂದೆ ತಾಯಿಯರು ಪ್ರೀತಿಯರ ವಿಷಯ ಅಥವಾ ವಸ್ತು, ಆದರೆ ಎಲ್ಲ ಮಕ್ಕಳು ಅವ್ರಿಗೆ ಪ್ರೀತಿಯನ್ನು ತೋರ್ತಾ ಇರ್ಬೋದು. ಇವಾಗ ನಾವು ತಂದೆ ತಾಯಿಗೆ ಪ್ರೀತಿಯನ್ನು ತೋರ್ತೀವಿ ಅಂದರೆ ನಾವು ಯಾವ ರೀತಿ ಕೆಲಸ ಮಾಡಬೇಕು, ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ಕೆಲಸ ಮಾಡಬೇಕು. ಶಾಸ್ತ್ರದಲ್ಲಿ ಹೇಳ್ತಾರೆ, ತಂದೆ ತಾಯಂದ್ರು ಯೋಗ್ಯರು ಅಂದ್ರೇನು? ಭಾಗವತದಲ್ಲಿ ಹೇಳ್ತಾರೆ, ಗುರುರ್ನ ಸಸ್ಯಾತ್ ಪಿತಾ ನ ಸಸ್ಯಾತ್ ಜನನಿ ನ ಸಸ್ಯಾತ್. ಯಾರು ತಮ್ಮ ಮಕ್ಕಳಿಗೆ ಭಕ್ತಿಯ ಮಾರ್ಗ ಅಥವಾ ಜೀವನದ ಒಂದು ಗುರಿಯನ್ನು ಯಾರು ಕಲಿಸೋದಿಲ್ವೋ ಅಥವಾ ಕೃಷ್ಣ ಪ್ರಜ್ಞೆಯನ್ನು ಯಾರು ಕೊಡೋದಿಲ್ವೋ ಅಂಥವರು ತಂದೆ ತಾಯಂದ್ರ ಆಗಬಾರ್ದಂತೆ, ಗುರುಗಳಾಗಬಾರ್ದಂತೆ. ಅಂದರೆ ಮಕ್ಕಳನ್ನು ಪಡೆಯೋ ಉದ್ದೇಶ ಅವರಿಗೆ ಜೀವನದ ಗುರಿಯನ್ನು, ಅದಕ್ಕಿರೋ ಮಾರ್ಗವನ್ನು ಕಲಿಸೋದು. ಅದನ್ನು ಯಾರು ಕಲಿಸೋಕ್ಕೆ ಬರುತ್ತೋ ಅವರು ಯೋಗ್ಯ ತಂದೆ ತಾಯಂದ್ರು, ಯೋಗ್ಯ ಗುರುಗಳು. ಯೋಗ್ಯ ತಂದೆ ತಾಯಂದ್ರು ಇರುವಾಗ, ಯಾಕೆ ನಾನು ಈ ಪದವನ್ನು ಉಪಯೋಗಿಸ್ತಾ ಇದ್ದೀನಿ ಅಂದರೆ, ಸಾಮಾನ್ಯವಾಗಿ ನಾವು ಕೃಷ್ಣ ಪ್ರಜ್ಞೆಯನ್ನು ಮಾಡೋಕ್ಕೆ ಹೊರಟಾಗ ನಮಗೆ ಫಸ್ಟು ಅಪೋಸಿಷನ್ ಬರೋದು ತಂದೆ ತಾಯಿಯಿಂದ. ಸಾಮಾನ್ಯವಾಗಿ, ಯಾಕಂದರೆ ಅವ್ರಿಗೆ ಅರ್ಥ ಆಗಲ್ಲ. ಅವರು ಮಾಡ್ಕೊಂಡು ಬಂದಿರೋದು ಒಂದು ಕುಲಧರ್ಮ ಅಂತ ಹೇಳ್ಬೋದು. ಅಂದರೆ ಮನೆಯಲ್ಲಿ ಅವ್ರು ಏನೋ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಾವು ಭಕ್ತಿಗೆ ಬಂದಾಗ ಸ್ವಲ್ಪ ಆಳಕ್ಕೆ ಇಳಿತೀವಿ. ಶಶಾಂಕ್ ಪ್ರಭು ತಲೆಲ್ಲ ಆಡಿಸ್ತಾ ಇದ್ದಾರೆ. ಅಪ್ಪ ಅಮ್ಮ ಎಲ್ಲ ಹಿಂದೆ ಬಿದ್ದಿದ್ರು, ಏನಪ್ಪ ಇದು ಇಷ್ಟು ಬೇಗ ಎಲ್ಲ ಕೂದಲೆಲ್ಲ ಬೋಡ್ಸ್ಕೊಂಡ್ಬಿಟ್ಟಿದ್ದಾರೆ, ಜಡೆ ಬಿಟ್ಬಿಟ್ಟಿದ್ದಾರೆ, ಏನು ಇವ್ರು ಸನ್ಯಾಸಿ ಆಗ್ಬಿಡ್ತಾರ ಅಂದರೆ ಅರ್ಥ ಆಗಲ್ಲ. ತಂದೆ ತಾಯಂದ್ರಿಗೆ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ, ಏನು ಅರ್ಥ ಆಗಲ್ಲ. ಆಗ ಅವರು ನಮಗೆ ವಿರೋಧಿಗಳಾಗ್ಬಿಡ್ತಾರೆ, ನಮ್ಮ ಭಕ್ತಿಗೆ ವಿರೋಧಿಗಳಾಗ್ಬಿಡ್ತಾರೆ. ಅದು ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಯೋಗ್ಯ ತಂದೆ ತಾಯಂದ್ರು ಅಂದರೆ ಯಾರು ನಿಜವಾದ ಒಂದು ತಮ್ಮ ಮಕ್ಕಳಿಗೆ ನಿಜವಾದ ಒಳಿತನ್ನು, ನಿಜವಾಗಿಯೂ ಏನು ಒಳ್ಳೇದು ಅವ್ರಿಗೆ ಅಂತ ತಿಳ್ಕೊಂಡಿರ್ತಾರೋ ಅವರು ಯೋಗ್ಯ ತಂದೆ ತಾಯಂದ್ರು. ಅಂಥ ಯೋಗ್ಯ ತಂದೆ ತಾಯಂದ್ರು ಇರುವಾಗ ಅವರಿಗೆ ಬೇಕಾಗಿರೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದು ಪ್ರೀತಿಯ ಲಕ್ಷಣ. ಅವ್ರಿಗೆ ಸಂತೋಷ ಆಗೋಂಗೆ ನಡ್ಕೊಳ್ಳೋದು ಪ್ರೀತಿಯ ಲಕ್ಷಣ. ಇವಾಗ ಪ್ರೀತಿಗೆ ಆ ಪ್ರೀತಿಯ ವಸ್ತು ಎಲ್ಲಕ್ಕಿಂತ ಮುಖ್ಯವಾದದ್ದು. ಪ್ರೀತಿಸೋರು ಅಲ್ಲ. ಇವಾಗ ಉದಾಹರಣೆಗೆ ಅಪ್ಪ ಅಮ್ಮ ಏನೋ ಹೇಳ್ತಾ ಇದ್ದಾರೆ, ನಾವೇನು ಮಾಡ್ತೀವಿ, ನಾನು ಅಪ್ಪ ಅಮ್ಮನ ತುಂಬ ಪ್ರೀತಿಸ್ತೀನಿ, ಆದರೆ ಮಾಡ್ತಾ ಇರೋದು ನನಗೆ ಇಷ್ಟ ಬಂದಂಗೆ. ಅವಾಗ ಅದು ಪ್ರೀತಿ ಅಲ್ಲ. ಇನ್ನೂ ಸುಲಭವಾದ ಉದಾಹರಣೆಯನ್ನು ತಗೊಳ್ಳೋಣ. ನೀವು ಯಾರಿಗೋ ಮನೆಗೆ ಕರೀತೀರ ಊಟಕ್ಕೆ. ಇವಾಗ ನೀವು ಮನೆಗೆ ಯಾರನ್ನಾದ್ರು ಊಟಕ್ಕೆ ಕರೆದಾಗ ನೀವು ಅಡುಗೆಯನ್ನು ಮಾಡೋಕ್ಕಿಂತ ಮುಂಚೆ ಏನಾದರೂ ಯೋಚನೆ ಮಾಡ್ತೀರಾ? ಯಾರನ್ನೋ ಕರೆದಿದ್ದೀರಾ, ಅಡುಗೆಯನ್ನು ಮಾಡೋಕ್ಕೆ ಮುಂಚೆ ಏನಾದರೂ ಯೋಚನೆ ಮಾಡ್ತೀರಾ? ಏನು ಯೋಚನೆ ಮಾಡ್ತೀರಾ ಅಥವಾ ಏನು ಯೋಚನೆ ಮಾಡಬೇಕು? ಅವ್ರಿಗೇನು ಇಷ್ಟ, ಅವ್ರಿಗೇನು ಕಷ್ಟ? ಯಾಕಂದರೆ ಈಗಿನ ಕಾಲದಲ್ಲಿ ಕಷ್ಟನೇ ಜಾಸ್ತಿ ಅಲ್ವಾ? ಡಯಾಬಿಟೀಸು, BP ಅದು ಇದು ಇರುತ್ತೆ. ಸೊ ಅವ್ರಿಗೆ ಏನು ತಿನ್ನೋಕ್ಕಾಗುತ್ತೋ ಏನು ತಿನ್ನೋಕ್ಕಾಗಲ್ವೋ ಎಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಇಷ್ಟ ಕಷ್ಟ ನೋಡಿಕೊಂಡು ನಾವು ಅಡುಗೆಯನ್ನು ಮಾಡಬೇಕು. ಇಲ್ಲ ನನಗೆ ಬಿಸಿಬೇಳೆಭಾತ್ ತುಂಬ ಇಷ್ಟ, ಅವ್ರಿಗೆ ಇಷ್ಟ ಅಲ್ವಾ, ಪರವಾಗಿಲ್ಲ ಬಿಡಿ ಅಂದರೆ ಅದೇನು ಪ್ರೀತಿ ಆಯಿತು? ಕರೆಯೋ ಉದ್ದೇಶ ಆದರೂ ಏನು? ಸೊ ಪ್ರೀತಿ ಅಂದರೆ ನಾವು ತಿಳ್ಕೊಬೇಕು, ಮೊದಲು ಯಾರನ್ನು ಪ್ರೀತಿಸ್ತಾ ಇದ್ದೀವೋ ಅವರನ್ನು ನಾವು ಅರ್ಥ ಮಾಡ್ಕೋಬೇಕು. ಅವರನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ನಿಜವಾಗ್ಲೂ ಅವರನ್ನು ಪ್ರೀತಿಸೋಕ್ಕಾಗೋದು. ಇವಾಗ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ನನಗೆ ಏನಾದರೂ ಕೊಡ್ಬೋದಾದರೆ ಪ್ರೀತಿಯಿಂದ ಕೊಡಿ. ಅಂದರೆ ನಾವು ನಿಜವಾಗ್ಲೂ ಕೃಷ್ಣನಿಗೆ ಯಾವಾಗ ಪ್ರೀತಿಯನ್ನು ತೋರ್ಬೋದು ಅಂದರೆ, ಕೃಷ್ಣ ಏನು, ಕೃಷ್ಣನ ಸ್ಥಾನ ಏನು, ಕೃಷ್ಣನ ಮನಸ್ಸು ಏನು, ಕೃಷ್ಣ ನಮ್ಮಿಂದ ಏನು ಅಪೇಕ್ಷೆ ಪಡ್ತಾ ಇದ್ದಾನೆ, ಇವೆಲ್ಲ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಪ್ರೀತಿಯಿಂದ ಆ ಕೆಲಸವನ್ನು ಮಾಡ್ಬೋದು. ಇವಾಗ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ನನಗೆ ಎಲೆ ಕೊಡಿ, ಇವತ್ತು ಸ್ಪೆಷಲ್ ಪ್ರಸಾದ ಎಲ್ಲರಿಗೂ. ಏನು? ಎಲೆ ಪ್ರಸಾದ, ಬರೀ ಎಲೆ. ಇವತ್ತೆಲ್ಲ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ತೊಗೊಂಬಂದ್ಯಾರು ನಮ್ಮ ಭಕ್ತರು, ಫ್ರೆಶ್ ಆಗಿದೆ ಎಲೆ, ತೊಗೊಳ್ತೀರಾ? ಸ್ಪೆಷಲ್ ಪ್ರಸಾದಪ್ಪ, ಬೇಡ ಪ್ರಭು, ಸ್ವಲ್ಪ ಸಾಕು, ಇವತ್ತು ಸ್ವಲ್ಪ ಹೊಟ್ಟೆ ಸರಿ ಇಲ್ಲ, ನಮ್ಮ ಬೆಳಗ್ಗೆ ಜಾಸ್ತಿ ಆಗೋಯ್ತು ಪ್ರಸಾದ. ಕೃಷ್ಣ ಹೇಳ್ತಾನೆ ಎಲೆ ಕೊಡಿ. ಆಯಿತು ಸರಿ, ಆಗಲ್ಲ ಎಲೆ, ನಮ್ಗೆ ಆಗಲ್ಲ. ನೆಕ್ಸ್ಟು
ಹಾಂ, ಪುಷ್ಪಂ, ತುಂಬ ಹೊಟ್ಟೆ ಹಸಿತಾ ಇದೆ ನಿಮಗೆ, ಒಂದು ಚೆನ್ನಾಗಿರೋ ಆಹಾರ ತಂದು ಹಾಕ್ಬಿಡ್ತೀನಿ ನಿಮಗೆ, ಏನು ಪ್ರಯೋಜನ? ನಿಮಗೆ ಸಂತೋಷ ಆಗುತ್ತಾ? ಇಲ್ಲ. ಸರಿ, ಫಲಂ, ಸರಿ, ತೋಯಂ. ಹಾಂ, ಈ ತೋಯಮ್ಮು ನಮ್ಮ ಭಾರತೀಯ, ನಮ್ಮ ವಿಶೇಷವಾಗಿ ದಕ್ಷಿಣ ಭಾರತದ ಒಂದು ಸಂಸ್ಕೃತಿಯ ಅಂಗ ಏನು ಅಂದರೆ, ಯಾರಾದರೂ ಮನೆಗೆ ಬಂದ ತಕ್ಷಣ ಅವರಿಗೆ ನೀರನ್ನು ಕೇಳೋದು, ಕೂರಿಸಿ ಉಪಚಾರ ಮಾಡಬೇಕು, ಮೊದಲು ನೀರನ್ನು ಕೇಳಬೇಕು. ಇದು ಸಾಮಾನ್ಯವಾದ ಒಂದು ರೂಢಿ. ಒಂದು ಅತಿಥಿಗಳನ್ನು ನೋಡ್ಕೊಳ್ಳೋ ಒಂದು ರೂಢಿ. ಕೃಷ್ಣ ಹೇಳ್ತಾ ಇದ್ದಾನೆ, ನೀರು ಕೊಡಿ ಸಾಕು ನನಗೆ. ಅಂದರೆ ಏನರ್ಥ? ಕೃಷ್ಣ ಇಲ್ಲಿ ನಿಮ್ಮಿಂದ ಯಾವ ವಿಶೇಷವಾದ ವಸ್ತುವನ್ನು ಕೇಳ್ತಾ ಇಲ್ಲ. ಕೃಷ್ಣ ಇಲ್ಲಿ ಗೂಗಲ್ ಫಾರ್ಮ್ ಕಳಿಸಿಲ್ಲ, ನಿಮ್ಮದು ಸ್ವಲ್ಪ ಅಕೌಂಟ್ ಡೀಟೇಲ್ಸ್ ಸಾಕು ಕಳಿಸಿ ನನಗೆ, ತಿಂಗಳು ಇಷ್ಟು ಟ್ರಾನ್ಸ್ಫರ್ ಮಾಡಿ. ಕೃಷ್ಣನ್ಗೆ ಅವೆಲ್ಲ ಬೇಕಾಗಿಲ್ಲ. ಕೃಷ್ಣ ನಮ್ಮಿಂದ ಏನು ಬೇಕಾದ್ರೂ ಸ್ವೀಕಾರ ಮಾಡಕ್ಕೆ ರೆಡಿಯಾಗಿದ್ದಾನೆ. ಆದರೆ ಅವನು ನೋಡ್ತಾ ಇರೋದು ಅದರಲ್ಲಿ ಕೇವಲ ಪ್ರೀತಿ. ಸೊ ಹಾಗಾಗಿ ಅವನಿಗೆ ನಾವು ಪ್ರೀತಿ ನಮ್ಮಲ್ಲಿದ್ದರೆ ಅವನು ನಮ್ಮಿಂದ ಏನು ಬೇಕಾದ್ರೂ ಸ್ವೀಕಾರ ಮಾಡ್ತಾನೆ. ಅವನ ಪ್ರತಿ ನಮ್ಮಲ್ಲಿ ಪ್ರೀತಿ ಇದ್ದರೆ ಅವನು ನಾವು ಕೊಡೋ ಏನನ್ನಾದರೂ ಸ್ವೀಕಾರ ಮಾಡ್ತಾನೆ. ಕೃಷ್ಣ ಏನನ್ನು ಸ್ವೀಕಾರ ಮಾಡ್ತಾನೆ ಅನ್ನೋ ಉದಾಹರಣೆಗಳು. ನಿಮ್ಗೆಲ್ಲರಿಗೂ ಮಹಾಭಾರತ ಗೊತ್ತಲ್ಲ. ಕೃಷ್ಣ ಅಕ್ರೂರನ ಮನೆಗೆ ಹೋಗ್ತಾನೆ. ಎಷ್ಟು ಭಕ್ತರಿಗೆ ಗೊತ್ತು ಇದು ಸನ್ನಿವೇಶ? ಅಕ್ರೂರನ ಮನೆಗೆ ಹೋಗೋದು. ಅಕ್ರೂರನ ಮನೆಗೆ ಕೃಷ್ಣ ಹೋಗ್ತಾನೆ. ಯಾಕೆಂದರೆ ಕೃಷ್ಣನ ಮಹಾಭಕ್ತ. ಅಕ್ರೂರ ಕೃಷ್ಣನನ್ನು ಭೇಟಿ ಮಾಡೋಕ್ಕೆ ಮುಂಚೆ ಕಂಸ ಅಕ್ರೂರನ್ನ ಕಳಿಸ್ತಾನೆ ವೃಂದಾವನಕ್ಕೆ. ಆಗ ಅವನು ದಾರಿಯಲ್ಲಿ ಬರ್ತಾ ಇಡೀ ಪ್ರಯಾಣದ ಸಮಯದಲ್ಲಿ ಸಂಪೂರ್ಣವಾಗಿ ಕೃಷ್ಣನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾನೆ. ಮತ್ತು ಅವನು ಯೋಚನೆ ಮಾಡ್ತಾನೆ, ಕೃಷ್ಣ ನನ್ನ ನೋಡಿದ್ರೆ ಹೀಗೆ ಹೇಳ್ತಾನೆ, ಕೃಷ್ಣನ ನೋಡಿದ್ರೆ ಹೀಗೆ ಮಾಡ್ತಾನೆ, ಕೃಷ್ಣ ಹಾಗೆ ಮಾಡ್ತಾನೆ, ಕೃಷ್ಣ ಇನ್ನೊಂದು ಥರ ಮಾಡ್ತಾನೆ ಅಂತ ಯೋಚನೆ ಮಾಡಿಕೊಂಡೇ ಬರ್ತಾ ಇದ್ದಾನೆ. ಎಷ್ಟು ಅವನು ಆಳವಾದ ಯೋಚನೆಯಲ್ಲಿದ್ದಾನೆ ಅಂದರೆ ಪ್ರಯಾಣ ಬಹಳ ಬೇಗ ಮುಗಿದೋಯ್ತಂತೆ. ಬೇಗ ಮುಗಿದ್ಬಿಟ್ಟು ವೃಂದಾವನಕ್ಕೆ ಬರ್ತಾನೆ. ವೃಂದಾವನವನ್ನು ಪ್ರವೇಶ ಮಾಡಿದಾಗ ವೃಂದಾವನದ ಒಂದು ವಿಶೇಷ ಮಹಿಮೆ ಏನು ಅಂದರೆ, ಕೃಷ್ಣನ ಪಾದಗಳ ಚಿಹ್ನೆ ಎಲ್ಲ ಕಡೆ ಇರುತ್ತೆ. ಯಾಕೆ? ಕೃಷ್ಣ ನಂತರ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇರಲಿಲ್ಲ. ಅಮ್ಮ ಹೇಳ್ತಾಳೆ, ಏನಪ್ಪ ಕೃಷ್ಣ ನೀನು ಕಾಡಿಗೆ ಹೋಗ್ತೀಯ ಹಸುಗಳನ್ನು ಮೇಯಿಸೋದಕ್ಕೆ, ಬರೀ ಕಾಲಲ್ಲಿ ಹೋಗ್ತಾ ಇದೆಯಲ್ಲ, ನೀನು ನಂದ ಮಹಾರಾಜನ ಮಗ, ನೀನು ಬರೀ ಕಾಲಲ್ಲಿ ಹೋಗೋದ್ರೆ ಆಗತ್ತಾ? ಕೃಷ್ಣ ಹೇಳ್ತಾನೆ, ಇಲ್ಲಮ್ಮ, ಸರಿ ನಾನು ಬರೀ ಕಾಲಲ್ಲಿ ಹೋಗಲ್ಲ, ಆದರೆ ಒಂದು ಕೆಲಸ ಮಾಡು, ನಾನು ಕರ್ಕೊಂಡು ಹೋಗ್ತಾ ಇರೋ 9 ಲಕ್ಷ ಹಸುಗಳಿಗೆ ಎಲ್ಲಕ್ಕೂ 4 ಕಾಲುಗಳಿಗೆ ಚಪ್ಪಲಿ ಹೊಲಿಸು, ನಾನು ಹಾಕೊಂಡು ಹೋಗ್ತೀನಿ. ಕೃಷ್ಣ ಹೇಳ್ತಾನೆ, ನಾವು ವೈಶ್ಯರು, ನಮ್ಮ ಧರ್ಮವೇ ಹಸುಗಳ ಪಾಲನೆ, ಆ ಹಸುಗಳು ಬರೀ ಕಾಲಲ್ಲಿ ನಡೀತಾ ಇವೆಯಲ್ಲ, ನಾನು ನಡೀತೀನಿ. ಸೊ ಹಾಗಾಗಿ ಅವನ ಪಾದಗಳಲ್ಲಿ ಚಿಹ್ನೆಗಳಿವೆ. ಕೃಷ್ಣನ ಪಾದಗಳಲ್ಲಿ ಕೃಷ್ಣನ ಪಾದಗಳು ಚಿಹ್ನೆ ಮರಳಿನಲ್ಲಿ ಎಲ್ಲ ಕಡೆ ಹಚ್ಚಾಗಿದೆ. ಸೊ ಅಕ್ರೂರ ಬರ್ತಾ ಇದ್ದಾನೆ ರಥದಲ್ಲಿ. ಬಂದ ತಕ್ಷಣ ಅವನು ವೃಂದಾವನ ಪ್ರದೇಶವನ್ನು ಪ್ರವೇಶ ಮಾಡಿದ ತಕ್ಷಣ ಅಲ್ಲಿ ನೋಡ್ತಾ ಇದ್ದಾನೆ ಕೃಷ್ಣನ ಪಾದಗಳ ಚಿಹ್ನೆ. ಅವನಿಗೆ ತಡ್ಕೊಳಕ್ಕಾಗಲ್ಲ ಸಂತೋಷ. ಆ ರಥದಿಂದ ಕೆಳಗಡೆ ಧುಮುಕಿ ಅವನು ಹೊರಲಾಡ್ತಾನೆ ಮರಳಲ್ಲಿ. ಸುಮ್ಮನೆ ಕೃಷ್ಣನ ಪಾದ ಚಿಹ್ನೆಗಳನ್ನು ನೋಡಿದ್ರಿಂದ, ಕೃಷ್ಣನ ನೋಡಲಿಲ್ಲ ಇನ್ನು. ಕೃಷ್ಣನ ಪಾದ ಚಿಹ್ನೆಗಳನ್ನು ನೋಡೋದಂದರೆ ಕೃಷ್ಣನನ್ನೇ ನೋಡ್ದಂಗೆ. ಅವನಿಗೆ ಅಷ್ಟು ಆನಂದ ಆಗಿ ಅವನು ಹೊರಳಾಡ್ತಾನೆ ಮರಳಲ್ಲಿ. ಅಂತಹ ಪ್ರೀತಿ ಅವನಿಗೆ ಕೃಷ್ಣನ ಮೇಲೆ. ಅಕ್ರೂರನ ಪತ್ನಿಯೂ ಕೂಡ ಅಷ್ಟೇ ವಿಶೇಷವಾದ ಭಕ್ತರು. ಸೊ ಕೃಷ್ಣ ಅವರ ಮನೆಗೆ ಹೋದಾಗ ನೋಡ್ತಾ ಇದ್ದಾರೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೃಷ್ಣನ ನೋಡ್ಕೊಂಡು ಹಾಗೆ ಮೈ ಮರ್ತು ಬಿಟ್ಟಿದ್ದಾರೆ. ಏನಾಗ್ತಾಯಿದೆ, ಏನು ಎಲ್ಲಿದ್ದೀವಿ, ಏನೂ ಗೊತ್ತಿಲ್ಲ, ಏನೂ ಗೊತ್ತಾಗ್ತಾ ಇಲ್ಲ. ಏನು ಮಾಡ್ತಾಯಿದ್ದಾರೆ? ಬಾಳೆಹಣ್ಣು ತಿನ್ನಿಸ್ಬೇಕು, ಬಾಳೆಹಣ್ಣು ಸಿಪ್ಪೆ ತೆಗಿತಾ ಇದ್ದಾರೆ. ಏನು ಮಾಡಬೇಕು? ಸಿಪ್ಪೆ ತೆಗೆದ್ಬಿಟ್ಟು ಕೃಷ್ಣನಿಗೆ ಏನು ಕೊಡಬೇಕು? ಕೃಷ್ಣನಿಗೆ ಬಾಳೆಹಣ್ಣನ್ನು ಕೊಡಬೇಕು. ಆದರೆ ಅವರ ಪ್ರೀತಿಯಲ್ಲಿ ಅವರು ಎಷ್ಟು ಮೈ ಮರ್ತು ಬಿಟ್ಟಿದ್ರು ಅಂದರೆ ಏನು ಮಾಡ್ತಾ ಇದ್ದಾರೆ? ಸಿಪ್ಪೆಯನ್ನು ಕೃಷ್ಣನಿಗೆ ಕೊಡ್ತಾ ಇದ್ದಾರೆ, ಹಣ್ಣನ್ನು ಕೆಳಗಡೆ ಎಸಿತಾ ಇದ್ದಾರೆ. ನಿಮ್ಗೆ ಯಾರು ಹಿಂಗೆ ಮಾಡಿದ್ರೆ ಏನು ಹೇಳ್ತೀರ? ಕೃಷ್ಣ ನೋಡಿ
ಕೃಷ್ಣ ಒಂದು ಚೂರು ಏನು ಹೇಳಲಿಲ್ಲ. ನಿಜವಾಗ್ಲೂ ಅವನಿಗೆ ಸಂತೋಷ ಆಗುತ್ತೆ. ಇವರ ಪ್ರೀತಿಯ ಒಂದು ಗುಣಮಟ್ಟ ಎಷ್ಟು ಶ್ರೇಷ್ಠವಾದ ಪ್ರೀತಿ ಇವ್ರದ್ದು ಅಂದರೆ, ಇವ್ರ ಪಾಪ ನನಗೆ ಏನು ಕೊಡ್ತಾ ಇದ್ದಾರೆ ಏನು ಕೊಡ್ತಾ ಇಲ್ಲ ಅಂತಾನೆ ಗೊತ್ತಾಗದೇ ಇರೋ ಅಷ್ಟು ಸಂತೋಷದಲ್ಲಿದ್ದಾರೆ ಅವರು. ಸೊ ಕೃಷ್ಣನಿಗೆ ಬೇಕಾಗಿರೋದು ಆ ಪ್ರೀತಿ. ಕೃಷ್ಣನಿಗೆ ಯಾವ ವಸ್ತು ಬೇಕಾಗಿಲ್ಲ. ಯಾವ ವಸ್ತು ನಾವು ಕೊಡೋಕ್ಕಾಗತ್ತೆ ಕೃಷ್ಣನಿಗೆ? ನಾವು ಈಗ ಸ್ವಲ್ಪ ದಿನಗಳಲ್ಲಿ ನಮ್ಮ ದೇವಾಲಯದ ನಿರ್ಮಾಣವನ್ನು ಪ್ರಾರಂಭ ಮಾಡ್ತೀವಿ. ಇವತ್ತು ಚರ್ಚೆ ಮಾಡ್ತಾ ಇದ್ವಿ, ಕೃಷ್ಣನಿಗೆ ನಾವು ದೇವಸ್ಥಾನವನ್ನು ಕಟ್ಟೋಕ್ಕಾಗತ್ತಾ? ಕೃಷ್ಣನಿಗೆ ನಾವು ದೇವಸ್ಥಾನವನ್ನು ಕಟ್ಟೋಕ್ಕಾಗತ್ತಾ? ನಾವು ಕೃಷ್ಣನಿಗೆ ಏನು ಕೊಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಆದರೆ ಕೃಷ್ಣ ಆ ದೇವಸ್ಥಾನವನ್ನು ಪ್ರಕಟ ಮಾಡ್ತಾನೆ ಯಾವಾಗ ಈ ಜಾಗದಲ್ಲಿ ಸೇವೆ ಮಾಡ್ತಾ ಇರೋ ಭಕ್ತರ ಹೃದಯದಲ್ಲಿರೋ ಪ್ರೀತಿ ನೋಡ್ಬಿಟ್ಟು ಕೃಷ್ಣ ದೇವಾಲಯವನ್ನು ಪ್ರಕಟ ಮಾಡ್ತಾನೆ. ಅದು ಅವನ ಇಚ್ಛೆ. ಸುಮ್ಮನೆ ನಮ್ಗೊಂದು ಸ್ವಲ್ಪ ಹೇಳ್ತಾನೆ, ಓಕೆ ಸ್ವಲ್ಪ ಇಲ್ಲಿ ಅಲ್ಲೇ ಅಳ್ಳಾಡ್ರಪ್ಪ, ಸ್ವಲ್ಪ ಏನಾದ್ರು ಮಾಡಬೇಕಲ್ವ, ನೀವು ಒಂದೇ ಕಡೆ ಕೂತಿದ್ರೆ ದೇವಸ್ಥಾನನ ಬರುತ್ತೆ, ಸ್ವಲ್ಪ ಇಲ್ಲಿ ಅಲ್ಲಿ ಹೋಗಿ ಸ್ವಲ್ಪ ಮಾತಾಡಿ, ಇವ್ರ ಹತ್ರ ಕೇಳಿ ಅವ್ರ ಹತ್ರ ಕೇಳಿ ಮಾಡೋದು ನಾನು ಮಾಡ್ತೀನಿ. ಸೊ ನಾವು ಕೃಷ್ಣನಿಗೆ ಏನೂ ಕೊಡೋಕ್ಕಾಗಲ್ಲ. ನಮಗೆ ಯಾವ ಯೋಗ್ಯತೆಯೂ ಇಲ್ಲ ಕೃಷ್ಣನಿಗೆ ಕೊಡೋಕ್ಕೆ. ಆದರೆ ನಮ್ಮಲ್ಲಿ ಪ್ರೀತಿ ಇದ್ದರೆ, ಅದಕ್ಕೆ ನಾಳೆಯಿಂದ ಇನ್ಮೇಲಿಂದ ಬೆಳಗ್ಗೆ ಮಂಗಳಾರತಿ ಆದಮೇಲೆ ಒಂದು ಪ್ರಾರ್ಥನೆಯನ್ನು ಅರ್ಪಿಸೋಣ ನಾವು ಕೃಷ್ಣನಿಗೆ, ರಾಧಾಕೃಷ್ಣರಿಗೆ ಮತ್ತು ಜಗನ್ನಾಥ್, ಬಲದೇವ್, ಸುಭದ್ರಾ, ನರಸಿಂಹದೇವರು, ಪಂಚತತ್ವ ಎಲ್ಲರಿಗೂ. ನೀವು ದಯವಿಟ್ಟು ಈ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗಿ. ಅದಕ್ಕೆ ನೀವೇ ಕೃಪೆ ಕೊಡಬೇಕು. ನಾವು ನಿಮ್ಮ ಜೊತೆ ಬರ್ತೀವಿ, ದಯವಿಟ್ಟು ಹೊಸ ಮನೆಗೆ ಶಿಫ್ಟ್ ಆಗಿ ಅಂತ ನಾಳೆಯಿಂದ ಪ್ರಾರ್ಥನೆ ಅರ್ಪಿಸೋಣ ಅಂತ. ಯಾಕಂದರೆ ನಮ್ಮ ಕೈನಲ್ಲಿ ಕೊಡೋದಕ್ಕಾಗಲ್ಲ. ಆದರೆ ನಮಗೆ ಖಂಡಿತವಾಗಿ ಅವ್ರಿಗೆ ಈ ಶೆಡ್ ಕೆಳಗಡೆ ಸೇವೆ ಕೊಡೋಕ್ಕಿಂತ ಒಂದು ಚೆನ್ನಾಗಿರೋ ಒಂದು, ಇಷ್ಟು ಬಿಸಿಲು ಎಷ್ಟು ದುಃಖ ಆಗ್ತಾಯಿತ್ತು ನಮಗೆಲ್ಲ. ಒಂದು ಫ್ಯಾನ್ ತಂದ್ವಿ, ಒಂದು ಕೂಲರ್ ತಂದ್ವಿ, AC ಹಾಕೋಕ್ಕೆ ಇಲ್ಲಿ ಅವಕಾಶ ಇಲ್ಲ, ಇಲ್ಲಿ ಸರಿಯಾಗಿಲ್ಲ, ಇದೆಲ್ಲ ಹಾಲೋ ಬ್ಲಾಕ್ಸ್ ಇದು, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು? ಒಂದು ಫ್ಯಾನು ಇನ್ನೊಂದು ಫ್ಯಾನು ಈ ಕಡೆ ಆ ಕಡೆ ಇಟ್ಟು ಹೆಂಗೋ ಅಂತೂ ಈ ಒಂದು ಸೆಕೆಗಾಲ ಮುಗಿಲಪ್ಪ, ನೆಕ್ಸ್ಟ್ ಸೆಕೆಗಾಲದೊಳಗೆ ನಿನಗೆ ಒಂದು AC ಆ ಒಂದು ದೇವ್ರ ಮನೆಯಲ್ಲಿ ಕೂರಿಸೋ ಅಂತ ನಮಗೆ ಕೃಪೆಯನ್ನು ಕೊಡಪ್ಪ ಅಂತ. ಯಾಕಂದರೆ ನಾವು ನಿಜವಾಗ್ಲೂ ಅವನಿಗೆ ಏನು ಮಾಡೋಕ್ಕೆ ನಮಗೆ ಶಕ್ತಿ ಇಲ್ಲ. ಆದರೆ ಖಂಡಿತವಾಗಿಯೂ ಅವನಿಗೆ ಚೆನ್ನಾಗಿ ಸೇವೆ ಮಾಡಬೇಕು, ಪ್ರೀತಿಯಿಂದ ಸೇವೆ ಮಾಡಬೇಕು ಅಂತ ಆಸೆ ಇದ್ದರೆ ಅವನು ಅದನ್ನು ನೆರವೇರಿಸ್ತಾನೆ. ಇನ್ನೊಂದು ಉದಾಹರಣೆ, ಸುಧಾಮ ಕೃಷ್ಣನ ಹತ್ರ ಭೇಟಿ ಮಾಡೋಕ್ಕೆ ಬರ್ತಾನೆ. ಭೇಟಿ ಮಾಡೋಕ್ಕೆ ಬರೋಕ್ಕಿಂತ ಮುಂಚೆ ಹೇಳ್ತಾನೆ, ಅಯ್ಯೋ ನಾನು ಕೃಷ್ಣನ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಏನಾದ್ರು ತೊಗೊಂಡೋಗ್ಬೇಕಲ್ವ ಅಂತ. ಪಾಪ ಮನೇಲಿ ಏನೂ ಇಲ್ಲ. ಏನು ಮಾಡ್ತಾರೆ, ಪಕ್ಕದ ಮನೇಲಿ ಪಾಪ ಹೆಂಡತಿ ಭಿಕ್ಷೆ ಬೇಡ್ಕೊಂಡು ಒಂದು ಸ್ವಲ್ಪ ಅವಲಕ್ಕಿ ತರ್ತಾಳೆ, ಒಣ ಅವಲಕ್ಕಿ. ಸುಧಾಮ ಅದನ್ನೇ ತನ್ನ ಬಟ್ಟೆಯಲ್ಲಿ ಕಟ್ಕೊಂಡು ಬರ್ತಾನೆ ಕೃಷ್ಣ ಹತ್ರ ಭೇಟಿ ಮಾಡೋಕ್ಕೆ. ಕೃಷ್ಣನಿಗೆ ಎಲ್ಲ ಗೊತ್ತು. ಸರಿ, ಬಂದಾದಮೇಲೆ ಸುಧಾಮನ ಪಾದಗಳನ್ನು ತೊಳಿತಾನೆ, ಆ ನೀರನ್ನು ತನ್ನ ತಲೆ ಮೇಲೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಸುಧಾಮನ ಕೇಳ್ತಾನೆ ಕೃಷ್ಣ, ಏನಪ್ಪ ಅಷ್ಟು ದೂರದಿಂದ ನಾನು ನೋಡೋಕ್ಕೆ ಬಂದಿದ್ದೆ, ನೀನೇನು ತರಲಿಲ್ವಾ ನನಗೆ ಗಿಫ್ಟು? ಇಷ್ಟು ದಿನ ಆದಮೇಲೆ ಭೇಟಿ ಮಾಡ್ತಾ ಇದ್ದೀನಿ. ಯಾಕಂದರೆ ಗುರುಕುಲದಲ್ಲಿ ಒಟ್ಟಿಗೆ ಓದಿದ್ದವರು ಅವರು, ತುಂಬ ವರ್ಷಗಳಾದಮೇಲೆ ಭೇಟಿ ಮಾಡ್ತಾಯಿದ್ದಾರೆ. ಕೃಷ್ಣನಿಗೆ ಗೊತ್ತಿತ್ತು ಸುಧಾಮ ಏನು ತಂದಿದ್ದಾನೆ ಅಂತ. ಪಾಪ ಸುಧಾಮನಿಗೆ ಬಹಳ ಹಿಂಜರಿಕೆ, ಅಯ್ಯೋ ಇವನು ಎಂಥ ದೊಡ್ಡ ವ್ಯಕ್ತಿ, ಇವನಿಗೆ ನಾನು ಈ ಒಣ ಅವಲಕ್ಕಿಯನ್ನು ಯಾವ ಮುಖ ಇಟ್ಕೊಂಡು ಕೊಡಲಿ ಅಂತ ಅವನು ಪಾಪ ಹಿಂಜರಿತಾ ಇದ್ದಾನೆ. ಕೃಷ್ಣನಿಗೆ ಗೊತ್ತು, ಕೃಷ್ಣ ಕಿತ್ಕೋತಾನೆ. ಕಾಣಿಸ್ತಾ ಇದೆ ಅಲ್ಲಿ ಬಟ್ಟೆಯಲ್ಲಿ ಏನೋ ಕಟ್ಕೊಂಡು ಬಂದಿದೆಯಾ, ತೊಗೊಂಬ. ಸೊ ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಓಪನ್ ಮಾಡ್ತಾನೆ, ಒಣ ಅವಲಕ್ಕಿ. ಏನು ಮಾಡ್ತಾನೆ ಕೃಷ್ಣ, ಪೂರ್ತಿ ಅವನು ಕೈ ಹಾಕಿ ಒಂದು ಪೂರ್ತಿ ಹಿಡಿ ತೊಗೊಂಡು ತಿಂತಾನೆ. ಹಿಡಿ ತೊಗೊಂಡು ತಿಂದ್ಬಿಟ್ಟು ಸುಧಾಮನಿಗೆ ಹೇಳ್ತಾನೆ, ಇದಕ್ಕಿಂತ ರುಚಿಕರವಾದ ಅವಲಕ್ಕಿಯನ್ನು ನಾನು ಯಾವತ್ತೂ ತಿಂದೇ ಇಲ್ಲ. ಏನು ರುಚಿ ಇದೆ ಅದರಲ್ಲಿ? ಒಣ ಅವಲಕ್ಕಿ, ಅದಕ್ಕೇನು ಉಪ್ಪು ಇಲ್ಲ, ಖಾರ ಇಲ್ಲ, ನೀರಿಲ್ಲ, ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ, ಏನೂ ಇಲ್ಲ. ಇದು ಕೃಷ್ಣನ ಪ್ರೀತಿ. ಭಕ್ತರು ಯಾವಾಗ ಕೃಷ್ಣನ ಪ್ರೀತಿಸ್ತಾರೋ, ಕೃಷ್ಣ ಅವರು ಏನು ಕೊಡ್ತಾ ಇದ್ದಾರೆ ಅದರಲ್ಲಿ ಲೆಕ್ಕ ಮಾಡೋದಿಲ್ಲ, ನೋಡೋದಿಲ್ಲ ಅವನು. ಹಾಗನ್ಬಿಟ್ಟು ಭಕ್ತರು ಕಾಟಾಚಾರಕ್ಕೆ ಭಗವಂತನಿಗೆ ಸೇವೆ ಮಾಡೋದಿಲ್ಲ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ,
ಎಷ್ಟೊಂದು ಜನ ಭಕ್ತರು ಕೃಷ್ಣನಿಗೋಸ್ಕರ ಏನಾದ್ರು ಒಂದು ಹಣ್ಣು ಹಂಪಲು ಏನಾದ್ರು ತರ್ತಾರೆ. ನೀವು ದಯವಿಟ್ಟು ಏನಾದರೂ ಕೃಷ್ಣನಿಗೋಸ್ಕರ ಭಗವಂತನಿಗೋಸ್ಕರ ತೊಗೊಳ್ತಾ ಇದ್ದರೆ ನೀವು ಅದರಲ್ಲಿ ಏನು ನೋಡಬೇಕು ಅಂದರೆ, ಈ ಹಣ್ಣನ್ನು ಇವಾಗ ನಾನು ಅರ್ಪಣೆ ಮಾಡೋಕ್ಕಾಗತ್ತಾ ಕೃಷ್ಣನಿಗೆ? ಅರ್ಪಣೆ ಮಾಡಿದ್ರೆ ಅದು ತಿನ್ನೋ ಥರ ಇದೆಯಾ? ಉದಾಹರಣೆಗೆ ಒಂದೊಂದ್ಸತಿ ಬಾಳೆಹಣ್ಣು ಬಹಳ ಕಾಯಿ ಇರುತ್ತೆ. ಇವಾಗ 10 ಹಣ್ಣು ಇರ್ಬೋದು, 10 ಹಣ್ಣಲ್ಲಿ 8 ಚೆನ್ನಾಗಿರ್ಬೋದು, 2 ಕಾಯಿ ಇರುತ್ತೆ. ಅವಾಗ ಏನು ಮಾಡಬೇಕು? ಆ 2 ಕಾಯಿನ ಅರ್ಪಣೆ ಮಾಡಬೇಡಿ. ನಾವೇನು ಮಾಡ್ತೀವಿ? ಕೃಷ್ಣ ತಾನೆ ತಿನ್ಕೋತಾನೆ. ಅದೇ ಹಣ್ಣನ್ನು ನಾವು ನೈವೇದ್ಯ ಮಾಡಿದ್ವಿ, ಆಮೇಲೆ ಹಣ್ಣನ್ನು ಪ್ರಸಾದವಾಗಿ ನಮಗೆ ತಂದು ಕೊಟ್ಟರೆ ತಗೋತೀವ? ಹಸುಗೆ ಸರಿಯಾಗಿದೆ ಇದು. ನಾವು ತಿನ್ನೋದಕ್ಕೆ ಎಲ್ಲ ಸ್ಟ್ಯಾಂಡರ್ಡ್ ಬೇಕು, ಕೃಷ್ಣನಿಗೆ ಏನಿದ್ರು ಪರವಾಗಿಲ್ಲ. ಅಡುಗೆ ಮಾಡ್ತಾರೆ, ಒಂದೊಂದ್ಸತಿ ಮಾತಾಜಿಯವ್ರು ಪಾಪ ಉಪ್ಪು ಮರ್ತು ಬಿಡ್ತಾರೆ, ಹಂಗೆ ಕೊಟ್ಟಿದ್ದೀವಿ ಕೃಷ್ಣನಿಗೆ. ನಾವು ತಿಂದು ಅಯ್ಯೋ ಉಪ್ಪೇ ಇಲ್ಲ, ಉಪ್ಪಾಕಿ ಸ್ವಲ್ಪ. ಯೋಚನೆ ಮಾಡ್ತೀವ? ಕೃಷ್ಣನಿಗೆ ನಾನು ಉಪ್ಪಿಲ್ಲದೆ ತಿನ್ಸಿದ್ನಲ್ಲ, ನಾನು ಯಾಕೆ ಉಪ್ಪು ಹಾಕೋಬೇಕು? ಇದು ಪ್ರೀತಿ. ಅದಕ್ಕೆ ಪ್ರಭುಪಾದರು ಮತ್ತೆ 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 ಹೇಳ್ತಾ ಇದ್ರು, ಕೃಷ್ಣ ವ್ಯಕ್ತಿ, ದೇವೋತ್ತಮ ಪರಮ ಪುರುಷ ವ್ಯಕ್ತಿ. ಅವನಿಗೆ ಪ್ರೀತಿಯನ್ನು ತೋರಬೇಕು ಅಂದರೆ ಅವನ 16 ವಯಸ್ಸಿನ ಹುಡುಗ ಅವನಿಗೆ ಆ ರೀತಿಯಲ್ಲಿ ಅಡುಗೆ ಮಾಡಬೇಕು, ಆ ರೀತಿಯಲ್ಲಿ ಅವನಿಗೆ ಅಷ್ಟು ಪ್ರಮಾಣದಲ್ಲಿ ಕ್ವಾಂಟಿಟಿ ಪ್ರಸಾದವನ್ನು ಕೊಡಬೇಕು. ಇದು ಪ್ರೀತಿಯ ಲಕ್ಷಣ. ಕೃಷ್ಣನ ನಾವು ಅರ್ಥ ಮಾಡಿಕೊಳ್ಳಿಲ್ಲ ಅಂದರೆ ನಾವು ಕೃಷ್ಣನಿಗೆ ಬೇಕಾಗಿರೋ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಆಗ ನಾವು ಕೃಷ್ಣನಿಗೆ ಪ್ರೀತಿಯನ್ನು ಕೊಡೋಕ್ಕಾಗಲ್ಲ. ಕೃಷ್ಣ ಏನು, ಕೃಷ್ಣನಿಗೆ ಏನು ಬೇಕು ಅಂತ ನಮಗೇನು ಗೊತ್ತು? ಅದನ್ನು ಹೇಳೋದಕ್ಕೆ ಗುರುಗಳು ಆಚಾರ್ಯರು ಬರ್ತಾರೆ, ಬಂತ ಹೇಳ್ತಾರೆ, ಕೃಷ್ಣ ಹೀಗೆ, ಕೃಷ್ಣನಿಗೆ ಇದು ಮಾಡಿದ್ರೆ ಒಳ್ಳೆಯದು, ಕೃಷ್ಣನಿಗೆ ಇದು ಅಂದರೆ ಇಷ್ಟ ಆಗಲ್ಲ. ಹಾಗಾಗಿ ನಾವು ಭಗವದ್ಗೀತಾ ಭಾಗವತಗಳನ್ನು ಆಚಾರ್ಯರಿಂದ ಗುರು ಪರಂಪರೆಯಿಂದ ಶ್ರವಣ ಮಾಡಿ ಕೃಷ್ಣ ನಮ್ಮಿಂದ ಏನು ಅಪೇಕ್ಷೆ ಪಡ್ತಾ ಇದ್ದಾನೆ ಅಂತ ತಿಳ್ಕೋಬೇಕು. ನಿಜವಾಗ್ಲೂ ನಮ್ಮಿಂದ ಕೃಷ್ಣ ಯಾವ ಭೌತಿಕ ವಸ್ತುವನ್ನು ವಿಷಯವನ್ನು ಅಪೇಕ್ಷೆ ಪಡ್ತಾ ಇಲ್ಲ. ಅವನು ನಮ್ಮಿಂದ ಕೆಲವು ವಿಷಯಗಳನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ, ಅದನ್ನು ಹೇಳ್ತೀನಿ. ಮೊದಲನೇದು, ಪಾಪ ಜೀವನವನ್ನು ಬಿಡಬೇಕು. ಯಾಕೆ ಪಾಪ ಜೀವನವನ್ನು ಬಿಡಬೇಕು? ಯಾಕಂದರೆ ಪಾಪ ಮಾಡಿದ್ರೆ ಅದಕ್ಕೆ ಫಲ ಇದೆ ಅನ್ನೋ ನಿಯಮ ಅವನೇ ಕೊಟ್ಟಿರೋದು. ನಾವು ಪಾಪವನ್ನು ಮಾಡ್ತಾಯಿದ್ರೆ ನಾವು ಅದರಿಂದಾಗಿ ನಾವು ಕಷ್ಟವನ್ನು ಪಡ್ತೀವಿ ಭವಿಷ್ಯದಲ್ಲಿ, ಮುಂದಿನ ಜನ್ಮದಲ್ಲಿ ಅಂತ ಕೃಷ್ಣನಿಗೆ ಗೊತ್ತು. ಹಾಗಾಗಿ ಹೇಳ್ತಾನೆ, ಪಾಪ ಜೀವನವನ್ನು ತ್ಯಜಿಸಿ. ಇವಾಗ ಜನರಿಗೆ ಇದು ಸ್ವಲ್ಪ ಅರ್ಥ ಆಗಲ್ಲ, ಯಾಕೆ ಅಂತ ನಂಗೆ ಗೊತ್ತಾಗಲ್ಲ. ಮತ್ತೆ ಪ್ರಯತ್ನ ಮಾಡ್ತೀನಿ, ಬಹಳ ಸತಿ ಹೇಳಿದ್ದೀನಿ, ಆದರೆ ಮತ್ತೆ ಪ್ರಯತ್ನ, ನಮ್ಮ ಕೆಲಸ ಅದೇ, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತದೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಹಂ ಬೀಜ ಪ್ರತಪಿತ, ಅಂದರೆ ನಾನು ಎಲ್ಲ ಜೀವಿಗಳ ತಂದೆ, ನಾನು ಎಲ್ಲ ಜೀವಿಗಳ ತಂದೆ. ಇವಾಗ ತಂದೆ ತಾಯಂದಿರಿಗೆ 2-3 ಮಕ್ಕಳಿರ್ತಾರೆ. ಒಬ್ಬ ಮಗ ಅಯೋಗ್ಯ, ಉಪಯೋಗ ಇಲ್ಲದೆ ಇರೋನು. ಇನ್ನಿಬ್ಬರು ಮಕ್ಳು ಹೇಳ್ತಾರೆ, ಅಪ್ಪ ಸುಮ್ಮನೆ ವೇಸ್ಟ್ ಅಪ್ಪ, ಇವನಿಗೆ ಸುಮ್ಮನೆ ಊಟ ಹಾಕೋದ್ರಲ್ಲಿ ಉಪಯೋಗ ಇಲ್ಲ, ಇವ್ನು ಕೊಂದುಬಿಡೋಣ. ಏನು ಹೇಳ್ತಾನೆ ಅಪ್ಪ? ಹ್ಞೂ ಅಂತಾನ? ನಿಂದೇನೋ ಕೆಲಸ, ಅವ್ನು ನನ್ನ ಮಗ, ನಾನು ನೋಡ್ಕೊತೀನಿ, ನಿನ್ನ ಪಾಡಿಗೆ ನಿನ್ನ ಕೆಲಸ ನೀನು ನೋಡ್ಕೊ. ಅಂದರೆ ಅವನು ಯೋಗ್ಯನೋ ಅಯೋಗ್ಯನೋ, ತಂದೆ ಎಲ್ಲರನ್ನೂ ಸಮಾನವಾಗಿ ನೋಡ್ಕೋತಾನೆ, ಸಮಾನವಾಗಿ ಪ್ರೀತಿಯನ್ನು ತೋರ್ತಾನೆ. ಅದೇ ರೀತಿ ಕೃಷ್ಣ ಹೇಳ್ತಾ ಇದ್ದಾನೆ, ಎಲ್ಲ ಜೀವಿಗಳು ನಾನು ಅವರ ತಂದೆ. ಬೇರೆ ಜೀವಿಗಳನ್ನು ಕೊಲ್ಲಕ್ಕೆ ನಮಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಕೃಷ್ಣನಿಗೆ ಅದರಿಂದ ಬಹಳ ದುಃಖ ಆಗುತ್ತೆ. ಕೃಷ್ಣನಿಗೆ ದುಃಖ ಆಗಿದ್ರೆ ಅವನು ಕೋಪ ಮಾಡ್ಕೊಳ್ಳಲ್ಲ, ಆ ಕರ್ಮದ ಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ. ಆ ಕರ್ಮದ ಫಲ ಬಹಳ ಘೋರವಾದದ್ದು. ಪ್ರಾಣಿಗಳಿಗೆ ಹಿಂಸೆಯನ್ನು ಮಾಡೋ ಅಪರಾಧ ಬಹಳ ಘೋರವಾದದ್ದು. ಅದಕ್ಕೆ 2 ಥರ ಶಿಕ್ಷೆ ಇದೆ. ಒಂದು ಶಿಕ್ಷೆ, ಅದಕ್ಕೆ ಶಿಕ್ಷೆ ಇರೋದೇ ನರಕದಲ್ಲಿ. ಒಂದು, ನಾವು ಎಷ್ಟು ಜೀವಿಗಳಿಗೆ ತೊಂದರೆ ಕೊಟ್ಟಿರ್ತೀವೋ ಅಷ್ಟು ಜೀವಿಗಳು ನಮಗೆ ಹಿಂಸೆ ಕೊಡೋಕ್ಕೆ ಸಿದ್ಧರಾಗಿ ಕಾಯ್ತಾ ಇವೆ. ಯೋಚನೆ ಮಾಡಿ, ನಾವು ಎಷ್ಟು ಜೀವಿಗಳಿಗೆ, ಇವಾಗ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿರೋದು ಮಾಂಸಹ ಅಂತ. ಮಾಂಸಹ ಅಂದರೆ ಮಾಂಸ ಅಂತ ನಾವು ಅದನ್ನು ಮಾಡಿಬಿಟ್ಟಿದ್ದೀವಿ. ಮಾಂಸಹ ಅಂದರೆ ನಾನು
ನಿನ್ನನ್ನು ಕೊಲ್ತಾ ಇದ್ದೀನಿ, ನೀನು ಮುಂದಿನ ಜನ್ಮದಲ್ಲಿ ನನ್ನನ್ನು ಕೊಲ್ಲು ಅನ್ನೋ ಒಂದು ಅಗ್ರಿಮೆಂಟ್ ಅದು. ಯಾರು ಪ್ರಾಣಿಯನ್ನು ಕೊಲ್ತಾ ಇದ್ದಾನೋ ಮತ್ತು ಆ ಪ್ರಾಣಿಯ ನಡುವೆ ಅಗ್ರಿಮೆಂಟ್ ಶಾಸ್ತ್ರದ ಪ್ರಕಾರ. ಸೊ ಅದಕ್ಕೆ ಅವನು ಕೊಲ್ಲೋವನು ಆ ಪ್ರಾಣಿಯ ಕಿವಿಯಲ್ಲಿ ಹೋಗಿ ಹೇಳಬೇಕು ಮಾಂಸಹ ಅಂತ. ಇದು ಇರೋ ಪ್ರಕ್ರಿಯೆ. ಹಾಗಾಗಿ ಅಂದರೆ ಏನರ್ಥ, ಈ ವ್ಯಕ್ತಿ ಇವಾಗ ಯಾವುದೋ ಪ್ರಾಣಿಯನ್ನು ಕೊಲ್ತಾ ಇದ್ದಾನೆ, ಆ ಪ್ರಾಣಿ ಮುಂದಿನ ಜನ್ಮದಲ್ಲಿ ಮನುಷ್ಯ ಆಗಬೇಕು, ಇವನು ಪ್ರಾಣಿ ಆಗಬೇಕು. ಈ ಮನುಷ್ಯ ಅಂದರೆ ಹಿಂದಿನ ಜನ್ಮದಲ್ಲಿ ಪ್ರಾಣಿ ಆಗಿದ್ದವನು ಇವಾಗ ಮನುಷ್ಯ ಆಗಿ, ಹಿಂದಿನ ಜನ್ಮದಲ್ಲಿ ಮನುಷ್ಯ ಇದ್ದವನು ಇವಾಗ ಪ್ರಾಣಿ ಆಗ್ತಾನೆ, ಅವನನ್ನು ಇವನು ಕೊಲ್ಲಬೇಕು. ಇದು ಡೀಲ್, ಇದು ಅಗ್ರಿಮೆಂಟ್. ಆದರೆ ಇವಾಗ ನಾವೆಲ್ಲಿ ಒಂದೇ ಪ್ರಾಣಿನ ಕೊಲ್ತೀವಿ? ತಿನ್ನೋರು ಪ್ರತಿದಿನ ಯಾರೋ ಕೊಲ್ತಾ ಇರ್ತಾರೆ, ಹಲವಾರು ಪ್ರಾಣಿಗಳನ್ನು ಕೊಲ್ತಾ ಇದ್ದಾರೆ. ಇವಾಗ ಹಲವಾರು ಪ್ರಾಣಿಗಳನ್ನು ನಾವು ಒಂದೇ ಸತಿ ನಾವು ಜನ್ಮ ತೊಗೊಂಡು ಸಾಯೋಕ್ಕಾಗಲ್ವಲ್ಲ ಅವ್ರ ಕೈನಲ್ಲಿ. ಸೊ ಅವಾಗ ಏನು ಮಾಡುತ್ತೆ, ಆ ಎಲ್ಲ ಪ್ರಾಣಿಗಳು ಆಕಾಶದಲ್ಲಿ ಕಾಯ್ತಾ ಇರುತ್ತಂತೆ ನಾವು ಸಾಯ್ತಾ ಇರುವಾಗ. ಬರ್ತಾ ಇದ್ದಾನೆ ಇವ್ನು ಹಿಡ್ಕೊಳ್ಳಿ, ನಮ್ಗೆ ತೊಂದರೆ ಕೊಟ್ಟಿದ್ದಾನೆ ಇವ್ನು ಹಿಡ್ಕೊಂಡು. ಅದಕ್ಕೆ ತುಂಬ ಘೋರವಾದ ಶಿಕ್ಷೆ ಪ್ರಾಣಿ ಹಿಂಸೆ ಮಾಡಿದ್ರು. ಸೊ ಇದು ಪಾಪಕ್ಕೆ ಸ್ತಂಭ, ಪಿಲ್ಲರ್, ಪ್ರಾಣಿ ಹಿಂಸೆ. ನಮಗೆ ಈ ಒಂದು ಏರಿಯಾಗೆ ಬಂದಾಗ ನಮಗೆ ಗೊತ್ತಾಯಿತು, ಈ ಏರಿಯಾನಲ್ಲಿ ಭಾಳ ಜನ ನಾನ್ ವೆಜ್ ತಿಂತಾರೆ ಅಂತ. ನಾನ್ ವೆಜ್ ತಿನ್ನೋದು ಅವ್ರಿಗೆ ಇಷ್ಟ, ಆದರೆ ಆ ನಾನ್ ವೆಜ್ ತಿನ್ನೋದ್ರಿಂದ ಏನಾಗತ್ತೆ ಅಂತ ಹೇಳೋದು ನಮ್ಮ ಕರ್ತವ್ಯ. ಯಾಕಂದರೆ ನಮಗೆ ಗೊತ್ತಿದ್ದು ಯಾರೋ ಕಷ್ಟ ಪಡ್ಕೋತಾ ಇದ್ರೆ ನಾವು ಅದನ್ನು ನೋಡೋಕ್ಕಾಗಲ್ಲ. ಅದಕ್ಕೆ ನಮಗೆ ಮುಂಚೆಯಿಂದನೂ ಬಹಳ ಸ್ಲೋ ಇಲ್ಲಿ ಪ್ರಚಾರ ಗ್ರೋ ಆಗಿರೋದು. ಯಾಕೆ ಬಂದಾಗ ನಾವು ಈ ಥರ ಏನೋ ಹೇಳ್ಬಿಡ್ತೀವಿ ಕ್ಲಾಸಲ್ಲಿ, ಅಯ್ಯಪ್ಪ ನಾನು ತಿರ್ಗಾ ಅಲ್ಲಿಗೆ ಹೋಗಲ್ಲಪ್ಪ, ನಾನ್ ವೆಜ್ ತಿನ್ನಬಾರ್ದಂತೆ. ಅಲ್ಲಪ್ಪ ನಿಮ್ಮ ಒಳ್ಳೇದಕ್ಕೆ ಹೇಳ್ತಾರೆ, ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಡಾಕ್ಟ್ರ್ ಮೆಡಿಸಿನ್ ಕೊಟ್ಟರೆ ತಿರ್ಗಾ ಡಾಕ್ಟ್ರ್ ಹತ್ರನೇ ಹೋಗಲ್ವಾ? ಅಯ್ಯೋ ಇವ್ನು ಇಂಜೆಕ್ಷನ್ ಕೊಟ್ಬಿಟ್ಟ, ನನಗೆ ನಾಳೆಯಿಂದ ಹೋಗೋದೇ ಇಲ್ಲ ನಾನು ಡಾಕ್ಟ್ರ್ ಹತ್ರ. ಉಚಿತನ ಅಲ್ವಾ? ಕಷ್ಟ ಇದು ಸ್ವೀಕಾರ ಮಾಡ್ಕೊಳ್ಳೋದು. ಆದರೆ ನಾವು ಅರ್ಥ ಮಾಡ್ಕೋಬೇಕು, ಇದು ಒಂದು ಕೆಟ್ಟ ಕೆಲಸ ಬಹಳ ಬಹಳ ನೋವನ್ನು ಕೊಡುತ್ತೆ, ನಮಗೆ ಬಹಳ ನೋವನ್ನು ಕೊಡುತ್ತೆ. ಹಾಗಾಗಿ ನೀವು ಅದರಲ್ಲಿ ತೊಡಗಿದ್ರೆ ಅಥವಾ ಇನ್ಯಾರು ಗೊತ್ತಿರೋರು ಮಾಡ್ತಾಯಿದ್ರೆ ದಯವಿಟ್ಟು ಹೇಳಿ. ಸುಮ್ಮನೆ ಕಷ್ಟಕ್ಕೆ ನಮ್ಮನ್ನು ನಾವು ಆ ರುಚಿಗೋಸ್ಕರ, ಯಾತಕ್ಕೋಸ್ಕರ ಇದನ್ನು ತಿಂತಾ ಇರೋದು? ರುಚಿ. ಅದಕ್ಕೆ ನಾವು ಪ್ರಸಾದ ಮಂತ್ರ ಹೇಳ್ತೀವಿ, ತಾರ ಮಧ್ಯೆ ಜಿವ ಅತಿ ಲೋಭೋಮಯ ಸುದುರ್ಮತಿ. ಜಿವ ನಾಲಿಗೆ. ಈ ಇಂದ್ರಿಯಗಳಲ್ಲಿ ಎಲ್ಲಕ್ಕಿಂತ ಕಠಿಣವಾದದ್ದು ನಾಲಿಗೆ. ಲೋಭೋಮಯ ಬಹಳ ದುರಾಸೆ ನಾಲಿಗೆಗೆ. ಇದು ಚೆನ್ನಾಗಿರೋದು ಬೇಕು, ಅದು ಚೆನ್ನಾಗಿರೋದು ಬೇಕು, ಇನ್ನೊಂದು ಚೆನ್ನಾಗಿರೋದು ಬೇಕು, ಮತ್ತೊಂದು ಚೆನ್ನಾಗಿರೋದು ಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಸುದುರ್ಮತಿ. ಮತಿ ಅಂದರೆ ಬುದ್ಧಿ, ದುರ್ಮತಿ ಅಂದರೆ ಕೆಟ್ಟ ಬುದ್ಧಿ, ಸುದುರ್ಮತಿ ಅಂದರೆ ಬಹಳ ಬಹಳ ಕೆಟ್ಟ ಬುದ್ಧಿ. ಯಾವುದಕ್ಕೆ? ಈ ನಾಲಿಗೆ. ಹಾಗಾಗಿ ನಾಲಿಗೆಯ ಪ್ರಕಾರವಾಗಿ ಜೀವನ ಮಾಡಬೇಡಿ, ನಾಲಿಗೆ ನಿಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಓಕೆ, ಇದು ಮೊದಲ ಪಾಪದ ವಿಷಯ. ಕೃಷ್ಣ ಪಾಪದ ಜೀವನವನ್ನು ಮಾಡಬೇಡಿ ಅಂತ ಹೇಳ್ತಾನೆ. ಎರಡನೇದು, ಮನುಷ್ಯನಾಗಿ ಮನುಷ್ಯ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ನಮಗೂ ಆ ದಾಸರು ಭಾಳ ಸಲವಾದ ಮಾತಲ್ಲಿ ಹೇಳೋದು, ನಾಲಿಗೆ ಇದೆ, ಆ ನಾಲಿಗೆಯನ್ನು ಕೆಲಸಕ್ಕೆ ಬಾರದೆ ಇದು ಮಾತಾಡೋದನ್ನು ಬಿಟ್ಟು ಕೃಷ್ಣನ ನಾಮವನ್ನು ತಗೊಳ್ಳಿ, ಪ್ರೀತಿಯಿಂದ ಕೃಷ್ಣನ ನಾಮವನ್ನು ತಗೊಳ್ಳಿ. ಇದು ಎರಡನೇ ಕೃಷ್ಣ ನಮ್ಮಿಂದ ಅಪೇಕ್ಷೆ ಪಡ್ತಾ ಇರುವಂಥ ವಿಷಯ. ನಿಜವಾಗ್ಲೂ ಕೃಷ್ಣ ಭಗವದ್ಗೀತೆಯಲ್ಲಿ ಅಷ್ಟೊಂದು ನೀವು ಬೇರೆಯವರಿಗೆ ಸಹಾಯ ಮಾಡಿ, ಇದು ಮಾಡಿ, ಅದು ಮಾಡಿ, ಸಮಾಜ ಕಲ್ಯಾಣ ಸೇವೆ ಬಗ್ಗೆ ಏನು ಕೃಷ್ಣ ಮಾತಾಡೇ ಇಲ್ಲ ಭಗವದ್ಗೀತೆಯಲ್ಲಿ. ಇವತ್ತಿನ ಕಾಲದಲ್ಲಿ ಎಲ್ಲರೂ ನಮಗೆ ಬಂದು ಹೇಳ್ತಾರೆ, ಅದೇ ಎಲ್ಲಕ್ಕಿಂತ ಏನು ಮಾನವ ಸೇವೆ, ಮಾಧವ ಸೇವೆ. ಇಲ್ಲ ಉಲ್ಟಾ, ಮಾಧವ ಸೇವೆ, ಮಾನವ ಸೇವೆ. ಮಾಧವನನ್ನು ಸೇವೆ ಮಾಡಿದಾಗ ಇಡೀ ಜಗತ್ತಿಗೆ ನಾವು ಸೇವೆ ಮಾಡ್ತೀವಿ. ಇವಾಗ ಇಲ್ಲಿ ನಾವು ಮಾಡ್ತಾ ಇರೋದು ಮಾಧವ ಸೇವೆ, ಅಲ್ಲಿ ಎಷ್ಟೊಂದು ಜನರ ಸೇವೆ ಮಾಡ್ತಾ ಇದೀವಿ, ಎಲ್ಲ ಬಂದವ್ರಿಗೆಲ್ಲ ಸೇವೆ ಮಾಡ್ತಾ ಇದೀವಿ. ಅದು ನಿಜವಾದ ಸೇವೆ. ಮಾನವ ಸೇವೆ ಮಾಧವ ಸೇವೆ ಅಲ್ಲ. ನೀವು ಮಾನವ ಸೇವೆ ಏನು ಮಾಡ್ತೀರಾ? ಯಾರಿಗೋ ಒಂದು ಸ್ವಲ್ಪ ದುಡ್ಡು ಕೊಡ್ತೀರಾ, ಅವ್ರಿಗೆ ಹೊಟ್ಟೆ ಪಾಡಿಲ್ಲ ಅಂದ್ಬಿಟ್ಟು. ಅವ್ರು ಹೋಗ್ಬಿಟ್ಟು ನಾನ್ ವೆಜ್ ತಿಂತಾರೆ, ಕುಡಿತಾರೆ. ಏನು ಪ್ರಯೋಜನ ಆಯಿತು ನೀವು ಕೊಟ್ಟಿದ್ದು ದುಡ್ಡು? ನಾಳೆ ತಿರ್ಗಾ ಕೊಡ್ತೀರಾ ಹೋಗ್ಬಿಟ್ಟು? ಮಾಧವ ಸೇವೆಯಿಂದ ಏನಾಗುತ್ತೆ, ಅವ್ರು ತಿರ್ಗಾ ಆ ಥರ ಹಣ ಇಲ್ಲದೆ ಇರೋವಂಥ ಪರಿಸ್ಥಿತಿಗೆ ಬರಲ್ಲ. ಯಾಕೆ? ಜೀವನದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಅವ್ರು ಯಾವತ್ತೂ ಅಂಥ ಕಷ್ಟವನ್ನು ಅನುಭವಿಸೋ ಪರಿಸ್ಥಿತಿನೇ ಬರೋದಿಲ್ಲ. ಅಥವಾ ಭಕ್ತಿಯನ್ನು ಮಾಡಿದ್ರೆ ಇನ್ನೂ ಶ್ರೇಷ್ಠವಾದ. ಸೊ ಹಾಗಾಗಿ ನಾವು ಭಗವಂತನ ಭಕ್ತಿಯನ್ನು ಮಾಡಿದಾಗ ಎಲ್ಲರಿಗೂ ಪ್ರಸಾದ ವಿತರಣೆ ಮಾಡ್ತೀವಿ. ಯಾಕೆ? ಈ ಕೆಟ್ಟ ಬುದ್ಧಿ ಹೋಗಲಿ, ಕೆಟ್ಟದ್ದು ಮಾಡಬೇಕು ಅನ್ನೋ ಬುದ್ಧಿ ಹೋಗಲಿ ಅನ್ನೋ ಉದ್ದೇಶ. ಆ ಪ್ರಸಾದದಲ್ಲಿ ಅಷ್ಟು ಶಕ್ತಿ ಇದೆ. ಅದಕ್ಕೆ ನಾವು ಬೇಸರ ಪಡಲ್ಲ. ಯಾರೋ ಕರೆಕ್ಟಾಗಿ 6 ಗಂಟೆಗೆ ಟನ್ ಅಂದಾಗ ಬಂದಿರ್ತಾರೆ ಒಳಗಡೆ,
ಪ್ರಸಾದಕ್ಕೆ ಬರ್ತಾ ಇದ್ದಾರೆ, ನಮಗೇನು ಬೇಸರ ಇಲ್ಲ. ಯಾಕೆ ಅವ್ರಿಗೆ ನಿಜವಾಗ್ಲೂ ಕೂತ್ಕೊಂಡು ಪ್ರವಚನ ಕೇಳೋಷ್ಟು ಅವ್ರಿಗೆ ಅಷ್ಟು ಇನ್ನೂ ಜೀವನದಲ್ಲಿ ಅವರು ಪ್ರಯಾಣ ಮಾಡಿಲ್ಲ, ಅವ್ರಿಗೆ ಅಷ್ಟು ಸುಕೃತಿ ಇಲ್ಲ. ಹಾಗಾಗಿ ಅವ್ರು ಪ್ರಸಾದಕ್ಕೆ ಬಂದರೆ ಪ್ರಸಾದನೂ ಕೂಡ ಭಗವಂತನ ಕೃಪೆ, ಆ ಕೃಪೆಯನ್ನು ಕೊಡಲಿ, ಆ ಕೃಪೆ ಆದರೂ ತೊಗೊಂಡೋಗ್ಲಿ ಅವರು. ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮದಲ್ಲಿ ಬಂದು ಪ್ರವಚನ ಕೇಳೋಷ್ಟು ಯೋಗ್ಯತೆ ಅವ್ರಿಗೆ ಬರಲಿ. ಈ ಜನ್ಮದಲ್ಲೇ ಬರಲಿ ಅಂತಾನೆ ಪ್ರಾರ್ಥನೆ ಮಾಡ್ತೀವಿ, ಆಗಲಿಲ್ಲ ಅಂದರೂ ಮುಂದಿನ ಜನ್ಮ ಖಂಡಿತವಾಗಿ ಬರ್ತಾರೆ. ಯಾಕಂದರೆ ಭಗವದ್ಗೀತೆಯ ವಿಚಾರಗಳನ್ನು ಕೇಳೋದಕ್ಕೆ ಅವಶ್ಯಕ ಯೋಗ್ಯತೆ ಬೇಕಿದಕ್ಕೆ. ಬಹಳ ಜನ್ಮಗಳ ಕೊನೆಯಲ್ಲಿ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಬಹಳ ಜನ್ಮಗಳ ಕೊನೆಯಲ್ಲಿ ಒಬ್ಬ ಜೀವಿ ಕೃಷ್ಣನ ಸೇವೆಯನ್ನು ಮಾಡೋಕ್ಕೆ ಬರ್ತಾನೆ, ಕೃಷ್ಣನೇ ಸರ್ವಸ್ವ ಅಂತ ಸ್ವೀಕಾರ ಮಾಡಿ ಅವನ ಜೀವನವನ್ನು ನಡೆಸೋಕ್ಕೆ ಬರ್ತಾನೆ. ಅಂಥವನು ಸುದುರ್ಲಭ. ದುರ್ಲಭ ಅಂದರೆ ಕಷ್ಟ, ಸುದುರ್ಲಭ ಅಂದರೆ ಬಹಳ 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 ಕಷ್ಟ, ವಿರಳ. ಇನ್ನೂ ಕೃಷ್ಣನ ಸೇವೆಯನ್ನು ಮಾಡೋದೇ ಅಷ್ಟು ವಿರಳ, ಇನ್ನು ಕೃಷ್ಣನಿಗೆ ಪ್ರೀತಿಯನ್ನು ತೋರೋದು ಇನ್ನೂ ಮುಂದುವರೆದಿರುವಂಥ ವಿಷಯ. ಅರೆ ಕೃಷ್ಣ ನಮಗೆ ಬಹಳ ಸರಳವಾದ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾನೆ. ಸುಮ್ಮನೆ ನನ್ನನ್ನು ವ್ಯಕ್ತಿಯಾಗಿ ಕಾಣಿ, ಇಷ್ಟೇ ಕೃಷ್ಣ ಹೇಳ್ತಾರೆ. ನನಗೇನು ಇಷ್ಟ, ನನಗೇನು ಕಷ್ಟ ಅಂತ ತಿಳ್ಕೊಳ್ಳಿ, ಅದರ ಪ್ರಕಾರ ಜೀವನ ಮಾಡಿ. ಕಷ್ಟನಾ ಪ್ರಭು? ಮಾಡ್ತಾ ಇರೋರು ಕಷ್ಟ ಇಲ್ಲ, ಮಾಡ್ತಾ ಇಲ್ಲದೆ ಇರೋರಿಗೆ ಕಷ್ಟ. ಅಯ್ಯೋ ಪ್ರಭು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದಾ? ಏನಾಗುತ್ತೆ ಪ್ರಭು ಈರುಳ್ಳಿ ಬೆಳ್ಳುಳ್ಳಿ ತಿಂದರೆ? ಬೇರೆ ಎಲ್ಲೂ ಹೇಳಲ್ಲ, ಬರೀ ಇಸ್ಕಾನಲ್ಲೇ ಹೇಳೋದು. ಇಸ್ಕಾನಲ್ಲಿ ಈಗ ಪರವಾಗಿಲ್ಲ ತಿನ್ನಿ ಅಂತಾರೆ. ಇಸ್ಕಾನಲ್ಲಿ ಹೇಳ್ತಾರೆ ಏನು ತೊಂದರೆ ಇಲ್ಲ, ನೀವು ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಿ ಅಂತ ಹೇಳಲ್ಲ, ಆದರೆ ನೀವು ರೆಸ್ಟೋರೆಂಟಲ್ಲಿ ತಿನ್ನಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಇರೋ, ಏನು ಹೇಳ್ತಾರೆ ಅದಕ್ಕೆ, ಜೈನ್ ರೆಸ್ಟೋರೆಂಟಲ್ಲಿ ಊಟ ಮಾಡಿ ಅಂತ. ಅರೆ ಜೈನ್ ರೆಸ್ಟೋರೆಂಟಲ್ಲಿ ಊಟ ಮಾಡಿದಾಗ ಕೃಷ್ಣನ್ಗೆ ನೈವೇದ್ಯ ಮಾಡಿರ್ತಾರೆ ಅವರು, ಅವ್ರ ಹೊಟ್ಟೆಗೆ ನೈವೇದ್ಯ ಮಾಡ್ಕೊಂಡು ಬಂದಿರ್ತಾರೆ ಅವರು ಅಷ್ಟೇ. ಸೊ ಆ ಈರುಳ್ಳಿ ಬೆಳ್ಳುಳ್ಳಿ ಯಾಕೆ ತಿನ್ನಬಾರ್ದು? ಏನು ಸಮಸ್ಯೆ? ಈರುಳ್ಳಿ ಏನು ಸಮಸ್ಯೆ ಹೇಳಿ ನನಗೆ, ಪ್ರಾಕ್ಟಿಕಲ್ ಸಮಸ್ಯೆ ಹೇಳಿ, ನಂಗೆ ತತ್ವ ಬೇಡ. ಈರುಳ್ಳಿಯಿಂದ ಏನು ಪ್ರಾಬ್ಲಮ್ ಆಗುತ್ತೆ? ಈರುಳ್ಳಿ ಸ್ಟಾರ್ಟಿಂದ ಎಂಡ್ ತನಕ ಅಳಿಸುತ್ತೆ ನಮ್ಮನ್ನು. ಅದನ್ನು ನೀವು ಅಡುಗೆ ಮನೆ ಸ್ಲ್ಯಾಬ್ ಮೇಲೆ ಇಟ್ಟಾಗಿಂದ ಶುರು ಮಾಡುತ್ತದು ಅಳ್ಸೋಕ್ಕೆ. ಹೊಟ್ಟೆ ಒಳಗೆ ಹೋಗಾದ್ಮೇಲೂ ಅಳಿಸುತ್ತೆ, ನಮಗೆ ಗೊತ್ತಿಲ್ಲ ಅದು. ಈಗಿನ ಕಾಲದಲ್ಲಿ ಜಾಸ್ತಿ ಜನರಿಗೆ ಹೊಟ್ಟೆ ಸಮಸ್ಯೆ. ಯಾಕೆ ಗೊತ್ತಾ? ಈ ಆಹಾರಗಳು ಇದ್ಯಾವುದು ಹೊಟ್ಟೆಗೆ ಯೋಗ್ಯವಾದದ್ದಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ರಜೋಗುಣದ ಆಹಾರ ಕಾಯಿಲೆಗೆ ಕಾರಣ, ಸತ್ವಗುಣದ ಆಹಾರ ದೀರ್ಘ ಆಯಸ್ಸಿಗೆ ಕಾರಣ. ಇವತ್ತೆಲ್ಲರೂ ತಿನ್ನೋದು ರಜೋಗುಣ ತಮೋಗುಣದ ಆಹಾರ. ಸ್ವಿಗ್ಗಿ ಟಿಂಗ್ ಟಿಂಗ್ ಅಂತ ಬರುತ್ತೆ, ತಮೋಗುಣ ತಗೊಳ್ಳಿ, ದುಡ್ಡು ಕೊಟ್ಟು ತಮೋಗುಣ ರಜೋಗುಣ ತಗೊಳ್ಳೋದು ನಮ್ಮ ಕೆಲಸ. ಸೊ ಇದರಿಂದ ಏನಾಗುತ್ತೆ, ಈ ಥರ ಜೀವನ ನಡೆಸೋದ್ರಿಂದ ನಮಗೆ ಕೃಷ್ಣನಿಂದ ದೂರ ಇರಬೇಕು ಅಂತಾನೆ ಅನಿಸುತ್ತೆ, ಇನ್ನೇನು ಹತ್ತಿರ ಹೋಗಬೇಕು ಅಂತ ಅನ್ಸಲ್ಲ. ಹಾಗಾಗಿ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಹತ್ರ ಬರಬೇಕೇನಪ್ಪ, ಸ್ವಲ್ಪ ಈರುಳ್ಳಿ ಪಕ್ಕಕ್ಕಿಡು. ಹೋಗಲಿ, ಇನ್ನೊಂದು ಕಾರಣ ತಿಳ್ಕೊಳ್ಳಿ, ಈರುಳ್ಳಿ ಬೆಳ್ಳುಳ್ಳಿ. ನಾನು ಇದನ್ನು ಮುಂಚೆನೂ ಹೇಳಿದ್ದೀನಿ, ಅರೆ ಮತ್ತೆ ಹೇಳ್ತೀನಿ, ನಮ್ದು ಇದೇ ಕೆಲಸ. ಏನು ಎಷ್ಟು ಜನರಿಗೆ ರಾಹು ಕೇತುವಿನ ಪ್ರೀತಿ ಬೇಕು? ರಾಹುಕೇತು ಯಾರು ಗೊತ್ತಾ? ಯಾರೋ ಒಂದು 2 ಗ್ರಹಗಳಿವೆ, ರಾಹುಕೇತು. ಒಳ್ಳೆ ಗ್ರಹಗಳು ಕೆಟ್ಟ ಗ್ರಹಗಳು? ಕೆಟ್ಟ ಗ್ರಹಗಳು. ಇವಾಗ ಯಾರಿಗಾದ್ರು ರಾಹು ಕೇತುವಿನ ಪ್ರೀತಿ ಬೇಕಾ? ಅಂದರೆ ಅವರು ಬಂದು ನಿಮ್ಮ ಜೀವನದಲ್ಲಿ ತುಂಬ ವರ್ಷಗಳಿರ್ತಾರೆ ನಿಮ್ಮ ಜೊತೆ, ಬೇಡ. ಈರುಳ್ಳಿ ಬೆಳ್ಳುಳ್ಳಿ ಏನು? ರಾಹು ಕೇತು. ಅಲ್ಲಿ ಬೇಡ ಅಂತೀರಾ, ಇಲ್ಲಿ ಮನೇಲಿ ಇಟ್ಕೊಂಡು ಚೆನ್ನಾಗಿತ್ತು ತುಂಬ, ಹೆಂಗಿರಿ ನೀವು ಈರುಳ್ಳಿ ಇಲ್ಲದೆ ಊಟ ಮಾಡ್ತೀರಾ? ಇನ್ನೊಂದು, ಇವಾಗ ಈ ರೀತಿ ನಾವು ಜೀವನ ಮಾಡಿದ್ರೆ, ನಾನು ಹೇಳ್ದಲ್ಲ, ಕೃಷ್ಣನಿಂದ ನಾವು ದೂರ ಇರೋದಕ್ಕೆ ಬಯಸ್ತೀವಿ. ಎಷ್ಟೊಂದು ಜನ ಭಕ್ತರು, ಅವ್ರಿಗೆ ಬರೋಕ್ಕೆ ಇಷ್ಟ ಆಗಲ್ಲ, ಭಕ್ತಿ ಮಾಡೋಕ್ಕೆ ಇಷ್ಟ ಆಗಲ್ಲ, ಇಲ್ಲಿಗೆ ಬರೋಕ್ಕೆ ಇಷ್ಟ ಆಗಲ್ಲ. ಯಾಕೆ ಅಂದರೆ ಅವ್ರ ಮನಸ್ಸು ಬಿಡ್ತಾ ಇಲ್ಲ. ಮನಸ್ಸು ಯಾಕೆ ಬಿಡ್ತಾ ಇಲ್ಲ? ಈರುಳ್ಳಿ ಬೆಳ್ಳುಳ್ಳಿಯಿಂದ. ಅವ್ರಿಗೆ ತಮೋ ಗುಣದಲ್ಲಿ ರಜೋ ಗುಣದಲ್ಲಿ ಇರಿಸ್ಬಿಡುತ್ತೆ. ಅವಾಗ ಒಳ್ಳೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಭಕ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ, ಯಾಕೆ? ಅಲ್ಲಿ ಯಾರು ನಿಯಮ ಹೇಳಲ್ವಲ್ಲ.
ಇಸ್ಕಾನ್ ಬೇಡಪ್ಪ, ಏನು ಬಂದರು ಬರೀ ರೂಲು ಅಂತಾರೆ. ನಾವು ನೋಡಿ ಈ ದೇವಸ್ಥಾನಕ್ಕೆ ಹೋಗ್ತೀವಿ, ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಎಲ್ಲ ಥರ ಪ್ರಸಾದ ತಿಂತೀವಿ. ಏನಾದ್ರು ಬದಲಾವಣೆ ಆಗಿದೆ ಜೀವನದಲ್ಲಿ? ಈ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನಾದ್ರು ಬದಲಾವಣೆ ಆಯ್ತಾ ನಿಮ್ಮ ಜೀವನದಲ್ಲಿ? ಏನೂ ಆಗಲ್ಲ. ಯಾಕಂದರೆ ಯಾರು ನಿಮ್ಗೆ ಬದಲಾವಣೆ ಮಾಡ್ಕೋಬೇಕು ಅಂತಲೂ ಹೇಳ್ತಾ ಇಲ್ಲ, ಮಾಡ್ತಾ ಇರೋ ಪ್ರಕ್ರಿಯೆಯಿಂದನೂ ಬದಲಾವಣೆ ಆಗಲ್ಲ. ನಮ್ಮ ಇಸ್ಕಾನಲ್ಲಿರೋ ಪ್ರಕ್ರಿಯೆಯಿಂದಲೇ ನಮಗೆ ಬದಲಾವಣೆ ಆಗತ್ತೆ. ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡೋದ್ರಿಂದ, ಪ್ರಸಾದ ಸ್ವೀಕಾರ ಮಾಡೋದ್ರಿಂದ, ಭಕ್ತರ ಸಂಘದಲ್ಲಿರೋದ್ರಿಂದ, ಭಗವದ್ಗೀತಾ ಭಾಗವತ ಶ್ರವಣ ಮಾಡೋದ್ರಿಂದ ಮೊದಲು ಬಹಳ ಸುಲಭವಾಗಿ ಆನಂದವನ್ನು ಅನುಭವಿಸ್ತೀವಿ, ನಿಜವಾದ ಆನಂದವನ್ನು ಅನುಭವಿಸ್ತೀವಿ. ಜೀವನದಲ್ಲಿ ಟೆನ್ಷನ್ ಕಡಿಮೆ ಆಗುತ್ತೆ. ಎಷ್ಟೇ ದೊಡ್ಡ ಸಮಸ್ಯೆ ಬಂದ್ರೂ ಅಯ್ಯೋ ಕೃಷ್ಣ ಇದನ್ನು ಬಿಡ್ರಿ, BP, ಡಯಾಬಿಟಿಸು, ಯಾಕೆ? ಕೃಷ್ಣ ನೋಡ್ಕೋತಾನೆ. ಅರೆ ಕೃಷ್ಣ ಯಾರನ್ನು ನೋಡ್ಕೋತಾನೆ? ಯಾರು ಅವನನ್ನು ಪ್ರೀತಿಸ್ತಾ ಇದ್ದಾರೋ ಅವನನ್ನು ನೋಡ್ಕೋತಾನೆ ಕೃಷ್ಣ. ಹಾಗಾಗಿ ನಮ್ಮ ಜೀವನದ ಗುರಿ ಒಂದೇ, ಕೃಷ್ಣ ಪ್ರೇಮ, ಕೃಷ್ಣನಿಗೆ ಪ್ರೀತಿಯನ್ನು ತೋರೋದು. ಎಷ್ಟೋ ಜನ ಹೇಳ್ತಾರೆ, ಓ ನೀವು ಇಲ್ಲಿ ಬರೀ ಫೋಟೋನ ಆರಾಧನೆ ಮಾಡ್ತಾ ಇದ್ರಲ್ಲ, ಬೇರೆ ಕಡೆ ಎಲ್ಲ ವಿಗ್ರಹ ಇರ್ತಾರೆ, ಏನು ವ್ಯತ್ಯಾಸ? ಫೋಟೋಗೂ ವಿಗ್ರಹಕ್ಕೂ ಏನು ವ್ಯತ್ಯಾಸ ಗೊತ್ತಾ ಯಾರಿಗಾದ್ರು? ಮಾಹಿತಿಗೋಸ್ಕರ ತಿಳ್ಕೊಬೇಕು ನಾವು. ಚಿತ್ರ, ಭಗವಂತ ಆ ರೂಪವನ್ನು ಸ್ವೀಕಾರ ಮಾಡ್ತಾನೆ. ಹೇಗೆ ಕಲ್ಲಿನ ಮೂರ್ತಿ ಅಥವಾ ಮರದ ಮೂರ್ತಿ ಇರ್ಬೋದು, ಪಂಚಲೋಹದ ಮೂರ್ತಿ ಇರ್ಬೋದು, ಅದೇ ರೀತಿ ಚಿತ್ರವನ್ನು ಕೂಡ ಕೃಷ್ಣ ತನ್ನ ರೂಪವಾಗಿ ಸ್ವೀಕಾರ ಮಾಡಿದ್ದಾನೆ ಶಾಸ್ತ್ರದಲ್ಲಿ. ಅಂದರೆ ಒಂದೇ ವ್ಯತ್ಯಾಸ ಅಂದರೆ ಸ್ವಲ್ಪ ನಿಯಮಗಳು ಸ್ವಲ್ಪ ಕಡಿಮೆ ಆರಾಧನೆಯಲ್ಲಿ, ಅದು ಶಾಸ್ತ್ರ ವಿಧಿ, ಅದಕ್ಕೆ ವಿಧಿ ಅಂತ ಕರೀತಾರೆ, ವೈದಿ ಭಕ್ತಿ ಅಂತಾರೆ. ಆದರೆ ನಾವಿಲ್ಲಿ ಇಷ್ಟೊಂದು ಆನಂದದಿಂದ, ಇಷ್ಟೊಂದು ಉಲ್ಲಾಸದಿಂದ ಕೃಷ್ಣನಿಗೆ ನಾವು ಸುಂದರವಾದ ಮಾಲೆಯನ್ನು ಅರ್ಪಣೆ ಮಾಡಿದ್ರೆ ಅವನಿಗೇನು ಖುಷಿ ಆಗಲ್ಲ ಅಂತ ಅನ್ಕೋತಾ ಇದ್ದೀರಾ? ಅಯ್ಯೋ ಫೋಟೋಗೆ ತಾನೇ ಹಾಕಿರೋದು ನೀವು. ನಾವು ಫೋಟೋಗೆ ಹಾಕಿದರೆ ನಮ್ಗೆ ಯಾಕೆ ಆನಂದ ಆಗಬೇಕು? ಅವನಿಗೆ ಆನಂದ ಆಗ್ತಾ ಇದೆ ಅಂದರೆ ನಮ್ಗೆ ಆನಂದ ಆಗ್ತಾ ಇದೆ ಅಂತ. ಇವತ್ತು ಎಷ್ಟು ಜನರಿಗೆ ಭಗವಂತನಿಗೆ ಅರ್ಪಣೆ ಮಾಡಿರೋ ಅಲಂಕಾರ ನೋಡಿ ಆನಂದ ಆಯಿತು? ಯಾಕೆ ಆನಂದ ಆಯಿತು? ಯಾಕಂದರೆ ಅವನಿಗೆ ಆನಂದ ಆಗಿದೆ. ನಾವು ಯಾವಾಗ ಒಂದು ಮರದ ಬುಡಕ್ಕೆ ನಾವು ನೀರು ಎರೆದಾಗ ಏನಾಗುತ್ತೆ, ಎಲ್ಲ ಕಡೆ ನೀರು ಹರಡಿಬಿಡುತ್ತೆ. ಎಲ್ಲ ಹೂವು ಹಣ್ಣು ಏನೇನು ಇದಾಗಬೇಕೋ, ಅದಕ್ಕೆ ಏನೇನು ಪೌಷ್ಟಿಕಾಂಶ ಬರಬೇಕೋ ಎಲ್ಲಕ್ಕೂ ಸಿಕ್ಬಿಡುತ್ತೆ. ಅದೇ ರೀತಿ ಕೃಷ್ಣನಿಗೆ ನಾವು ಆನಂದವನ್ನು ನೀಡಿದ ತಕ್ಷಣ ನಮಗೆ ಆನಂದ ಆಗುತ್ತೆ. ನೀವು ಯಾರು 4:15 ಬಂದು ಇಲ್ಲಿ ಕೀರ್ತನೆ ನಡೆಯುತ್ತೆ, ನಮ್ಮ ಅದ್ಭುತವಾದ ಭಕ್ತರು ಕೀರ್ತನೆಯನ್ನು ಮಾಡ್ತಾರೆ. ಆ ಕೀರ್ತನೆಯಲ್ಲಿ ನೀವು ಕೂತ್ಕೊಂಡಾಗ, ಕೀರ್ತನೆ ಮುಗಿದಾಗ ನಿಮ್ಗೆ ಏನು ಅನ್ಸುತ್ತೆ? ಬಹಳ ದುಃಖ ಆಗುತ್ತಲ್ಲ, ಅಯ್ಯೋ ಯಾಕಾದ್ರೂ ಬಂದು ನಾನು ಇಲ್ಲಿಗೆ ಅಂತ. ಸಂತೋಷ ಆಗುತ್ತೆ. ಯಾಕೆ ಸಂತೋಷ ಆಗುತ್ತೆ? ಕೃಷ್ಣನಿಗೆ ಸಂತೋಷ ಆಗಿದೆ. ಇಷ್ಟೇ. ಇದು ನಾವು ನೋಡಿ ಅರ್ಥ ಮಾಡ್ಕೊಳ್ಳಿ. ಈ ಜೀವನದಲ್ಲಿ ನಾವು ಜನ್ಮಾಂತರಗಳಿಂದ ಹುಡುಕ್ತಾ ಇರೋದೇ ಈ ಸಂತೋಷ. ಆ ಸಂತೋಷವನ್ನು ನಾವು ಬೇರೆ ಬೇರೆ ಸಂಬಂಧಗಳ ಮೂಲಕ ಹುಡುಕಕ್ಕೆ ಪ್ರಯತ್ನ ಮಾಡಿದ್ದೀವಿ. ಆದರೆ ಆ ಸಂಬಂಧಗಳಲ್ಲಿ ನಮಗೆ ಸಂತೋಷ ಸಿಕ್ಕಿದ್ರೂ ಕೂಡ ಹೆಚ್ಚು ದುಃಖವೇ ಸಿಕ್ಕಿದೆ ಅದರಿಂದ. ಅರೆ ಇದು ಒಂದೇ ಸಂಬಂಧ, ಇದರಲ್ಲಿ ದುಃಖದ ಅಂಶನೇ ಇಲ್ಲ. ಇದು ಒಂದೇ ಸಂಬಂಧ. ಕೇವಲ ಪ್ರತಿ ಕ್ಷಣ ಸತತವಾಗಿ ಸಂತೋಷ ಸಿಗುವಂಥ ಏಕೈಕ ಸಂಬಂಧ ಕೃಷ್ಣನ ಜೊತೆಗಿನ ಸಂಬಂಧ. ಸೊ ನೀವು ಡಿಸೈಡ್ ಮಾಡಬೇಕು, ಈ ಥರ ಸಂಬಂಧ ಬೇಕಾ ಕೃಷ್ಣನ ಜೊತೆ? ಇಂತಹ ಪ್ರೀತಿಯ ಸಂಬಂಧ ಬೇಕಾ ಬೇಡವೋ? ಕೃಷ್ಣನ ಜೊತೆ ಪ್ರೀತಿಯ ಸಂಬಂಧ ಅಂದರೆ ಹೆಂಗೆ ಅಂದರೆ, ಕೃಷ್ಣ ತಾನು ಆ ಭಕ್ತರ ಕೈ ಗೊಂಬೆಯಾಗಿ ಇರಿಸ್ಕೊಂಡು ಬಿಡ್ತಾನೆ. ಅಂದರೆ ಆಟ ಆಡಿಸ್ಬಿಡ್ಬೋದು ನಾವು ಕೃಷ್ಣನ. ಯಾರು ಆಟ ಆಡಿಸ್ತಾರೆ ಕೃಷ್ಣನ ಗೋಲೋಕದಲ್ಲಿ? ಯಶೋದ. ಕೃಷ್ಣನ ತಾಯಿ ಯಶೋದ. ಯಶೋದ ಕೃಷ್ಣನ ಕಟಾಕ್ಬಿಟ್ಲು. ಕಟಾಕ್ತೀರಾ? ಪೂಜಾರಿ ಪ್ರಭು ಚೆನ್ನಾಗಿರೋ ಹಗ್ಗ ಕೊಡ್ತೀನಿ, ಕೃಷ್ಣನ್ ಕಟಾಕ್ತೀರಾ? ಏನು ಪ್ರಭು ಕಟಾಕ್ತೀರಾ ಪ್ರಭು ಕೃಷ್ಣನ? ನಿತೇಶ್ ಪ್ರಭು
ಆಗಲ್ಲ ನಮಗೆ ಕಟಾಕಕ್ಕೆ. ಯಾಕೆ? ನಾವು ಭಗವಂತನ ಅಯ್ಯೋ ಕೃಷ್ಣ ಅವನಿಗೆ ನಾವು ಹಂಗೆ ಮಾಡಿದ್ರೆ ನಮ್ಮ ಗತಿ ಏನಾಗುತ್ತೆ, ನಮ್ಗೆ ಇದು ಯೋಚನೆ ಅಲ್ವಾ? ತಪ್ಪು ಮಾಡ್ತೀನಲ್ವ ನಾನು. ಇದಕ್ಕೊಂದು ಒಳ್ಳೆಯ ಸುಂದರವಾದ ಉದಾಹರಣೆ ಬಂತು ಮನಸ್ಸಿಗೆ. ಎಷ್ಟೊಂದು ಸತಿ ಹೇಳಿರ್ತೀನಿ, ಆದರೆ ಇದನ್ನು ಮತ್ತೆ ಮತ್ತೆ ಕೇಳೋದ್ರಿಂದ ಆನಂದ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಒಂದು ಸತಿ ಕೃಷ್ಣನಿಗೆ ತಲೆನೋವು ಬಂದ್ಬಿಡುತ್ತೆ. ಕೃಷ್ಣನಿಗೆ ತಲೆನೋವ? ಎಷ್ಟೊಂದು ಜನ ಫಾಲ್ತು ಕೇಳ್ತಾರೆ, ಕೃಷ್ಣನಿಗೆ ತಲೆ ಇದೆಯಾ ಅಂತ. ಖಂಡಿತ ತಲೆ ಇದೆ. ಅವನಿಗೆ ತಲೆನೋವು ಬಂತು. ಯಾಕೆ ತಲೆನೋವು ಬಂತು ಅದು ಅವನ ಹತ್ರ ಹೋಗಿ ಕೇಳಿ. ತಲೆನೋವು ಬಂತು. ಸರಿ, ಎಲ್ಲರೂ ಕೇಳ್ತಾ ಇದ್ದಾರೆ, ಯಶೋಧ ಮಾತಾ ಕೇಳ್ತಾರೆ, ಅಯ್ಯೋ ಕೃಷ್ಣನಿಗೆ ತಲೆನೋವು ಅಂತ ಏನು ಮಾಡ್ಬೇಕು? ಸರಿ, ನಾರದ್ರು ಬರ್ತಾರೆ ಅಷ್ಟೊತ್ತಿಗೆ. ಕೃಷ್ಣ ನಾರದನ್ನ ನೋಡ್ಬಿಟ್ಟು ಹೇಳ್ತಾರೆ, ನಾರದ್ರೆ ತುಂಬ ತಲೆನೋವು. ನಾರದ್ರಿಗೆ ಆಶ್ಚರ್ಯ, ಪ್ರಭು ನಿಮಗೆ ತಲೆನೋವಾ? ಸ್ವಾಮಿ ಏನು ಮಾಡ್ಬೇಕು ಇದಕ್ಕೆ? ನಿಮಗೆ ತಲೆನೋವು ಅಂದರೆ ಇಡೀ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗೋಗುತ್ತೆ, ಏನು ಮಾಡಬೇಕು ಹೇಳಿ ಬೇಗ. ಕೃಷ್ಣ ಹೇಳ್ತಾನೆ, ಅಪ್ಪ ನನ್ನ ಭಕ್ತರ ಪಾದದ ಧೂಳನ್ನು ತೊಗೊಂಡ್ಬಾರಪ್ಪ, ಅದನ್ನು ನಾನು ಹಚ್ಕೊಳ್ತೀನಿ, ಅವಾಗ ನನ್ನ ತಲೆನೋವು ಹೊಟ್ಟೋಗ್ಬಿಡುತ್ತೆ. ಪಾದದ ಧೂಳು ಅಂದರೆ ಎಲ್ಲಿರುತ್ತೆ ಶ್ರೀರಾಮ್ ಪ್ರಭು? ಪಾದದಲ್ಲಿರುತ್ತೆ. ಪಾದದಲ್ಲಿರೋ ಕೊಳೆ ಬೇಕಂತೆ ಕೃಷ್ಣನಿಗೆ. ಯಾರ ಪಾದದಲ್ಲಿರೋ ಕೊಳೆ? ಅವನ ಭಕ್ತರ ಪಾದದಲ್ಲಿರೋ ಕೊಳೆ ಬೇಕು. ನಾರದ್ರು ಹೇಳ್ತಾರೆ, ಏನು ಸ್ವಾಮಿ ಇದು ಎಂಥ ವಿಚಿತ್ರ. ಸರಿ ಆಯಿತು, ಪ್ರಯತ್ನ ಮಾಡ್ತೀನಿ ಅಂದ್ಬಿಟ್ಟು ಸರಿ ನಾರದ್ರು ಒಬ್ಬರಾದ್ಮೇಲೆ ಒಬ್ಬರು ಭಕ್ತರ ಹತ್ರ ಹೋಗ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ, ಕೃಷ್ಣನಿಗೆ ತಲೆನೋವು ಅಂತ ಏನು ಬೇಕು, ಏನು ಮಾಡ್ಬೇಕು ಹೇಳಿ, ಏನು ಬೇಕಾದ್ರೆ ಮಾಡೋಕ್ಕೆ ಸಿದ್ಧರಾಗಿದ್ದೀವಿ. ಹೌದಾ, ಸರಿ ನಿಮ್ಮ ಕಾಲಿನ ಧೂಳು ಬೇಕಂತ. ಅಯ್ಯೋಯ್ಯೋ ಇದೆಂತ, ನಾವು ನರಕಕ್ಕೆ ಹೋಗುವಂಥ ವಿಷಯ ಹೇಳ್ತಾ ಇದ್ದಿಲ್ಲ ನಾರದ್ರೆ. ಇಲ್ಲ ಇದೊಂದು ಬಿಟ್ಟು ಬೇರೆ ಏನಾದರೂ ಹೇಳಿ. ಯಾರೂ ಕೊಡೋಕೆ ರೆಡಿಯಾಗಿಲ್ಲ. ಹಿಂಗೆ ಆಗ್ತಾ ಇದೆ. ಕೊನೆಗೆ ಕೃಷ್ಣ ಹತ್ರ ವಾಪಸ್ ಬರ್ತಾರೆ ನಾರದರು. ಇಲ್ಲಪ್ಪ ಯಾರೂ ಕೊಡ್ತಾ ಇಲ್ಲ, ಸಾಧ್ಯನೇ ಇಲ್ಲ. ಗೋಪಿಯರ ಹತ್ರ ಹೋದ್ರ? ಬೃಂದಾವನದ ಗೋಪಿಯರ ಹತ್ರ ಹೋದ್ರು? ಇಲ್ಲ ಹೋಗಿ ಅಲ್ಲಿಗೆ ಹೋಗಿ. ಸೊ ನಾರದರು ಗೋಪಿಯರ ಹತ್ರ ಹೋಗ್ತಾರೆ. ಗೋಪಿಯರು ಕೃಷ್ಣನಿಗೆ ತಲೆನೋವು ಅಂದ ತಕ್ಷಣ ತಲೆ ಕೆಟ್ಟೋಗ್ಬಿಡುತ್ತೆ ಅವ್ರಿಗೆ. ಏನು ಮಾಡಬೇಕು? ಬೇರೆಯವ್ರ ತನ ಅವರು ಉತ್ತರ ಕೊಟ್ಟರು. ಏನು ಮಾಡ್ಬೇಕು ಹೇಳಿ? ತಕ್ಷಣ ಏನು ಮಾಡೋಕ್ಕೆ ಸಿದ್ಧರಾಗಿದ್ದೀವಿ, ಏನು ಮಾಡಬೇಕಾದ್ರೂ ಸಿದ್ಧರಾಗಿದ್ದೀವಿ ಮಾಡೋಕ್ಕಾದ್ರು. ನಾರದ್ರು ಹೇಳ್ತಾರೆ, ಎಲ್ಲರೂ ಹಿಂಗೆ ಹೇಳಿದ್ರು ಇದ್ರವರೆಗೂ, ನೋಡೋಣ ಇವ್ರೇನು ಮಾಡ್ತಾರೆ. ಕೃಷ್ಣನಿಗೆ ನಿಮ್ಮ ಪಾದದ ಧೂಳು ಬೇಕಂತೆ, ಅಷ್ಟೇ ತಾನೇ ಅಂದ್ಬಿಟ್ಟು ಎಲ್ಲ ನಿಂತ್ಕೊಂಡು ಅವ್ರ ಕಾಲಲ್ಲಿರೋ ಧೂಳು ಎಲ್ಲೆಲ್ಲಿ ನಡೀತಾ ಇದ್ರು ಎಲ್ಲ ಕಡೆ ಇದ್ದಿದ್ದು ಪಾದಗಳ ಹೆಜ್ಜೆ, ಅದು ಇದು ಹೆಜ್ಜೆ ಗುರುತು ಎಲ್ಲ ಸೇರಿಸಿ ಸಂಗ್ರಹ ಮಾಡಿ ಇಷ್ಟೊಂದು ಮರಳು ಮೂಟೆ ತುಂಬಿಡ್ತಾರೆ. ನಾರದ್ರೆ ಸಾಕ ಇಷ್ಟು ನಿಮಗೆ? ನಾರದ್ರಿಗೆ ಆಶ್ಚರ್ಯ. ನಾರದ್ರು ಕೇಳಿದೆ, ಏನಪ್ಪ ನಿಮಗೆ ತಲೆಗೆಲೆ ಕೆಟ್ಟೋಗಿದೆಯಾ ನಿಮಗೆ? ನಾನು ಎಂಥ ಭಕ್ತರ ಹತ್ರ ಹೋಗಿ ಬಂದಿದ್ದೀನಿ. ಅವರೆಲ್ಲ ಹೇಳ್ತಾರೆ ನರಕಕ್ಕೆ ಹೋಗ್ತೀವಿ, ಇದು ನಾವು ಹಿಂಗೆ ಮಾಡೋಕ್ಕಾಗತ್ತಾ? ಗೋಪಿಯರು ಹೇಳ್ತಾರೆ, ನಾರದ್ರೆ ಕೃಷ್ಣನ ತಲೆನೋವು ಒಂದು ಕ್ಷಣಕ್ಕೆ ಕಡಿಮೆ ಆಗೋಂಗಿದ್ರೆ ನಾವು ಶಾಶ್ವತವಾಗಿ ನರಕದಲ್ಲಿರೋದಕ್ಕೆ ಸಿದ್ಧರು. ಇದು ಪ್ರೀತಿ. ಯಾರು ತಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ವೋ, ಕೇವಲ ಕೃಷ್ಣನ ಆನಂದ, ಕೃಷ್ಣನ ಸಂತೃಪ್ತಿ. ಯಶೋದೆಗೆ ಕೃಷ್ಣ ದೊಡ್ಡ ಕಳ್ಳ ಆಗ್ತಾ ಇದ್ದಾನೆ, ಎಲ್ಲರ ಮನೇಲಿ ಬೆಣ್ಣೆ ಕದೀತಾ ಇದ್ದಾನೆ, ತಡ್ಕೊಳಕ್ ಆಗ್ತಾ ಇಲ್ಲ ಅವಳಿಗೆ. ಇವನು ನನ್ನ ಮಗ ದೊಡ್ಡ ಕಳ್ಳ ಆಗೋಗ್ತಾನೆ, ವೈಶ್ಯನ ರಾಜ ಆಗ್ಬೇಕು, ಇವನು ಕಳ್ಳರ ರಾಜ ಆಗ್ತಾ ಇದ್ದಾನೆ, ಇವನಿಗೆ ನಾನು ಶಿಕ್ಷೆ ಕೊಡಲೇಬೇಕು. ಕೃಷ್ಣನಿಗೆ ಶಿಕ್ಷೆ ಕೊಡೋದ? ಕೃಷ್ಣ ನಮಗೆ ಶಿಕ್ಷೆ ಕೊಡ್ತಾನೆ, ನಾವೆಂಗೆ ಕೃಷ್ಣನಿಗೆ ಶಿಕ್ಷೆ ಕೊಡೋಕ್ಕಾಗತ್ತೆ? ಯಶೋದಾಗ ಅವೆಲ್ಲ ಬೇಕಾಗಿಲ್ಲ. ನನ್ನ ಮಗ ತಪ್ಪು ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಶಿಕ್ಷೆ ಕೊಡೋದು ತಿದ್ದೋದು ನನ್ನ ಕೆಲಸ, ಕಟಾಕ್ತೀನಿ ಅವನು. ಇದು ಪ್ರೀತಿ. ಈ ಪ್ರೀತಿಯಲ್ಲಿ ಕೃಷ್ಣ ದೇವರನ್ನೋ ಪ್ರಜ್ಞೆನೂ ಇರೋದೇ ಇಲ್ಲ, ಅಷ್ಟು ಪ್ರೀತಿ. ಯಾಕೆ ಕೃಷ್ಣನ ಪ್ರೀತಿಸ್ತೀರಾ? ಅವನು ಕೃಷ್ಣ ಅಷ್ಟೇ, ಅವನು ನನ್ನ ಕೃಷ್ಣ, ಅದಕ್ಕೆ ನಾನು ಪ್ರೀತಿಸ್ತೀನಿ ಅಷ್ಟೇ. ಅದಕ್ಕೇನು ಬೇರೆ ತರ್ಕ ಇಲ್ಲ, ಅದಕ್ಕೆ ಬೇರೆ ತರ್ಕ ಇಲ್ಲ. ನನ್ನ ಮಗ ನಾನು ಪ್ರೀತಿಸ್ತೀನಿ ಅಷ್ಟೇ. ಈ ಥರ ಯಾರು ಕೃಷ್ಣನ ಪ್ರೀತಿಸ್ತಾರೋ ಅವರು ಕೃಷ್ಣನ ಧಾಮಕ್ಕೆ ಹೋಗ್ತಾರೆ. ಯಾರು ಕೃಷ್ಣನಿಗೆ ಯಾವಾಗಲೂ ಸುಮ್ಮನೆ ಅಫಿಷಿಯಲ್ ಆಗಿ ಸೇವೆ ಮಾಡ್ತಾರೆ, ಅಂದರೆ ದೇವಸ್ಥಾನಕ್ಕೆ ಬಂದ್ವಿ, ಹೊರಗಡೆ ಯಾರು ಕೂತಿರ್ತಾರೆ, ಏನೋ ನಮ್ಮ ದೇವಸ್ಥಾನದ ಮುಂದೆ ಯಾರು ಕೂತಿರಲ್ಲ, ಬೇರೆ ದೇವಸ್ಥಾನದ ಮುಂದೆ ಕೂತಿರ್ತಾರೆ, ತುಳಸಿ ಮಾಲೆ ಕೊಡ್ತಾರೆ, ತೆಂಗಿನಕಾಯಿ ಕೊಡ್ತಾರೆ, ಹಣ್ಣು ಏನೋ ಕೊಟ್ಟರೆ ದುಡ್ಡು ಕೊಡ್ತೀರಾ, ಏನೋ ಕೊಡ್ತಾರೆ, ತೊಗೊಂಡ್ಬಂದು ಕೊಡ್ತೀರಾ, ಕೂತ್ಕೋತೀರಾ, ಅವ್ರು ಕೊಡುಗಾರ ಹಾಕ್ತಾರೆ, ಏನೋ ಮಂತ್ರ ಹೇಳ್ತಾರೆ, ಕೂತ್ಕೋತೀರಾ, ಏನೋ ತೀರ್ಥ ಪ್ರಸಾದ ಕೊಡ್ತಾರೆ, ಅದರಲ್ಲೂ ಕಾಡಾಟಿ ಹೊಟ್ಬಿಟ್ಟು ಆಮೇಲೆ ಮನೆಗೆ ಹೊಟ್ಟೋಗು. ಇದರಿಂದ ಏನು ಉಪಯೋಗ ಆಗಲ್ಲ. ಅರೆ ನೀವು ಅದನ್ನು ಕೊಡ್ತಾ ಇರುವಾಗ ಹೌದಾ ಎಲ್ಲರೂ ಇದನ್ನೇ ಕೊಡ್ತಾ ಇದ್ದಾರಲ್ಲ, ನಾನೇನಾದ್ರು ಬೇರೆ ಥರ ಕೊಡೋಕ್ಕಾಗಲ್ವ ಕೃಷ್ಣನಿಗೆ? ಸರಿ ನಾನು ಹೋಗ್ತೀನಿ, ಮಾರ್ಕೆಟ್ಗೆ ಹೋಗ್ತೀನಿ,
ನಾನು ಹೋಗಿ ಇದು ತೊಗೊಂಡು ಬರ್ತೀನಿ, ಅದು ತೊಗೊಂಡು ಬರ್ತೀನಿ, ಅದು ಪ್ರೀತಿ. ಬಂದ್ವಿ ದೇವಸ್ಥಾನ ಬಾಗ್ಲಲ್ಲಿ ಏನೋ ಇದ್ದಿದ್ದೇನೆ ಅದನ್ನು ತೊಗೊಂಡ್ಬಿಟ್ಟು ಕೃಷ್ಣನ ಕೊಟ್ಬಿಟ್ರಿ, ಎಂಥ ಪ್ರೀತಿ ಅದು. ಸೊ ಹಾಗಾಗಿ ಈ ಪ್ರೀತಿಯನ್ನು ನಾವು ಇನ್ನೆಲ್ಲೂ ಕಲಿಯೋಕ್ಕಾಗಲ್ಲ. ಪ್ರೀತಿಯನ್ನು ಕಲಿಯೋಕ್ಕಾಗೋದು ಕೇವಲ ನಾವು ಪ್ರಭುಪಾದರ ಪುಸ್ತಕಗಳನ್ನು ಓದಿದಾಗ ಮಾತ್ರ. ಕೃಷ್ಣ ಏನು, ಕೃಷ್ಣನಿಗೆ ಬೇಕಾಗಿರೋದು ಪ್ರೀತಿ ಅಷ್ಟೇ. ಕೃಷ್ಣನನ್ನು ಶಾಸ್ತ್ರದಲ್ಲಿ ಕರೀತಾರೆ ಆತ್ಮರಾಮ. ಆತ್ಮರಾಮ ಅಂದರೆ ಅವನು ತನ್ನಲ್ಲೇ ತಾನು ತೃಪ್ತ, ಅವನಿಗೆ ಹೊರಗಡೆಯಿಂದ ಯಾವ ವಿಷಯವೂ ಬೇಡ ಅಂತ ಹೇಳ್ತಾರೆ. ತನ್ನಲ್ಲೇ ತಾನು ತೃಪ್ತನು. ಇದು ಕೃಷ್ಣನ ಒಂದು ಅಂಶ. ಪರಮಾತ್ಮ, ನಮ್ಮ ಎಲ್ಲರ ಹೃದಯದಲ್ಲಿರೋ ಪರಮಾತ್ಮನಿಗೆ ಅನ್ವಯವಾಗುತ್ತೆ. ಆ ಪರಮಾತ್ಮ ಅವನು ಆತ್ಮರಾಮ. ಅರೆ ಕೃಷ್ಣ ತನ್ನಲ್ಲೇ ತಾನು ಆನಂದವನ್ನು ಕಂಡುಕೊಳ್ಳಲ್ಲ. ಕೃಷ್ಣನಿಗೆ ಆನಂದ ಯಾವಾಗ ಅವನು ತನ್ನ ಭಕ್ತರ ಜೊತೆ ಇರ್ತಾನೋ ಆವಾಗಲೇ ಆನಂದ ಕೃಷ್ಣನಿಗೆ. ಕೃಷ್ಣ ಈ ಭೌತಿಕ ಜಗತ್ತಿಗೆ ಬರೋಕ್ಕೆ ಕಾರಣ ಏನು? ಭಗವದ್ಗೀತೆಯಲ್ಲಿ ಹೇಳ್ತಾರೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಅದೆಲ್ಲ ಅಲ್ಲ ಕಾರಣ. ಕೃಷ್ಣ ನಮಗೆ ತೋರ್ಸಕ್ಕೆ ಬರ್ತಾನೆ ನನ್ನನ್ನು ಪ್ರೀತಿಸೋದು ಅಂದರೆ ಏನು. ಹಾಗಾಗಿ ಅವನು ತನ್ನ ಭಕ್ತರ ಜೊತೆ ಬರ್ತಾನೆ, ಬ್ರಜ ಭಕ್ತರ ಜೊತೆ ಬರ್ತಾನೆ, ಬಂದ್ಬಿಟ್ಟು ತೋರಿಸ್ತಾನೆ ನನ್ನನ್ನು ಪ್ರೀತಿಸೋದು ಅಂದರೆ ಈ ವ್ರಜ ಭಕ್ತರಿಂದ ಕಲ್ತ್ಕೊಳ್ಳಿ. ಇವ್ರು ಹೇಗೆ ನನಗೆ ಪ್ರೀತಿ ತೋರ್ತಾರೆ, ಹೇಗೆ ನನಗೆ ಭಕ್ತಿಯನ್ನು ಮಾಡ್ತಾರೆ, ಈ ಪ್ರೀತಿಯನ್ನು ನೀವು ಕಲ್ತ್ಕೊಂಡ್ರೆ ನೀವು ಅವ್ರ ಥರ ನನ್ನ ಜೊತೆ ನನ್ನ ಧಾಮಕ್ಕೆ ಬರ್ಬೋದು. ಓಕೆ, ಹಾಗಾಗಿ ಕೃಷ್ಣ ಭಕ್ತಿಯಲ್ಲಿ ಮುಖ್ಯವಾದ ವಿಷಯ ಪ್ರೀತಿ. ಕೃಷ್ಣ ನಾವು ಅವನಿಗೆ ಏನು ಕೊಡ್ತೀವಿ ಅನ್ನೋದು ಲೆಕ್ಕ ಹಾಕಲ್ಲ, ಯಾವ ಭಾವದಲ್ಲಿ ಕೊಡ್ತೀವಿ ಅನ್ನೋದು ನೋಡ್ತಾನೆ. ಅದಕ್ಕೆ ಕೃಷ್ಣನಿಗೆ ಭಾವಗ್ರಾಹಿ ಜನಾರ್ದನ ಅಂತಾರೆ. ಭಾವಗ್ರಾಹಿ. ಇವಾಗ ಒಬ್ರೊಬ್ರಿಗೆ ಇವಾಗ ನಾವು ಏನೋ ಶ್ಲೋಕಗಳೇ ಹೇಳ್ತೀವಿ, ಒಬ್ರೊಬ್ರಿಗೆ ಶ್ಲೋಕ ಎಲ್ಲ ಅಷ್ಟು ಚೆನ್ನಾಗಿ ಉಚ್ಚಾರ ಮಾಡೋಕ್ಕೆ ಬರಲ್ಲ. ಕೃಷ್ಣ ಏನು ಅವರನ್ನು ಹಿಂದೆ ನಿಲ್ಲಿಸಲ್ಲ. ನಿಮ್ಮ ಶ್ಲೋಕ ಹೇಳಕ್ಕೆ ಬರಲ್ಲ, ಹೋಗಿ ಹಿಂದೆ. ಇಲ್ಲ, ಕೃಷ್ಣ ನೋಡ್ತಾನೆ ಆ ದೊಡ್ಡ ಶ್ಲೋಕ ಹೇಳೋವನಿಗೂ ಕೂಡ ಏನು ಭಾವ ಇಲ್ಲ ಅಂದರೆ ನೀನು ಹೋಗಿ ಹಿಂದೆ ಹೋಗಿ ಕೂತ್ಕೋ. ಅರೆ ಅವ್ರಿಗೆ ಶ್ಲೋಕ ಉಚ್ಚಾರ ಮಾಡೋಕ್ಕೆ ಬರಲ್ಲ, ಅರೆ ಬಹಳ ಪ್ರೀತಿಯಿಂದ ಮಾಡಿದ್ರೆ ಅವನಿಗೆ ಕೃಷ್ಣ ಅವರಿಗೆ ಜಾಸ್ತಿ ಪ್ರೀತಿಯನ್ನು ತೋರ್ತಾನೆ. ಹಾಗಾಗಿ ಕೃಷ್ಣನಿಗೆ ಬೇಕಾಗಿರೋದು ಪ್ರೀತಿ. ಆ ಪ್ರೀತಿಯಿಂದ ಸೇವೆ ಮಾಡೋದಕ್ಕೋಸ್ಕರನೇ ನಾವು ಈ ಒಂದು ಕೇಂದ್ರದ ಒಂದು ಇಲ್ಲಿ ಉದ್ದೇಶವೇ ಇದು. ಎಲ್ಲರೂ ಬರ್ಬೋದು, ಎಲ್ಲರಿಗೂ ಬೇರೆ ಬೇರೆ ಥರ ಸೇವೆ ಇದೆ. ಎಲ್ಲರೂ ಬಂದು ಪ್ರೀತಿಯಿಂದ ಒಂದು ಕಸ ಗುಡಿಸಿದ್ರು ಕೂಡ ನಾವು ಪ್ರೀತಿಯಿಂದ ಕಸ ಗುಡಿಸ್ಬೋದು ಕೃಷ್ಣನ ಮನೆಯನ್ನು. ಒಂದು ನೀರು ಹಾಕಿದ್ರು ಯಾರು ಭಕ್ತರಿಗೆ ಪ್ರೀತಿಯಿಂದ ಹಾಕ್ಬೋದು. ಕೃಷ್ಣ ಅದನ್ನು ನೋಡ್ತಾ ಇದ್ದಾನೆ. ಓಕೆ, ಹಾಗಾಗಿ ತಿಳ್ಕೊಳ್ಳಿ, ಈ ಜೀವನದಲ್ಲಿ ಇದು ಒಂದೇ ಮುಖ್ಯವಾದ ವಿಷಯ ನಾವು ಪಡ್ಕೋಬೇಕಾಗಿರೋದು, ಕೃಷ್ಣನ ಪ್ರತಿ ಪ್ರೀತಿ. ಕೃಷ್ಣನಿಗೆ ಪ್ರೀತಿ ಅಂದರೆ ಕೃಷ್ಣನ ಭಕ್ತರೆಡೆಗೆ ಪ್ರೀತಿ, ಗುರುಗಳೆಡೆಗೆ ಪ್ರೀತಿ, ಇದು ಅವಶ್ಯಕ. ಆದರೆ ಅಂತಿಮವಾಗಿ ನಾವು ಕೃಷ್ಣನೊಂದಿಗೆ ಆ ಒಂದು ಪ್ರೀತಿಯ ಸಂಬಂಧವನ್ನು ಸ್ಥಾಪಿಸ್ಕೊಳ್ಳೋದೇ ನಮ್ಮ ಮನುಷ್ಯ ಜೀವನದ ಉದ್ದೇಶ. ಮನುಷ್ಯ ಜೀವನದ ಉದ್ದೇಶ ಇದು ಒಂದೇ, ಬೇರೆ ಯಾವುದೂ ಅಲ್ಲ. ಬೇರೆ ಏನೇನಿದೆಯೋ ಅದು ನಡ್ಕೊಂಡು ಹೋಗುತ್ತೆ. ಮನೆ ಕರ್ತವ್ಯ, ಮನೆಯನ್ನು ನೋಡ್ಕೊಳ್ಳೋದು ಇತ್ಯಾದಿ ಇತ್ಯಾದಿ, ಇದೆಲ್ಲ ಏನು ಇದು ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಮಾಡ್ತಾರೆ, ಪ್ರಾಣಿಗಳು ಮಾಡತ್ವಿ. ಆಹಾರ ನಿದ್ರೆ ಭಯ ಮೈಥುನ ಇದು ಪ್ರಾಣಿಗಳು ಮಾಡತ್ವಿ. ಇದೇನು ದೊಡ್ಡ ವಿಷಯ ಅಲ್ಲ ಮನುಷ್ಯರಿಗೆ. ಮನುಷ್ಯರಿಗೆ ದೊಡ್ಡ ವಿಷಯ ಅಂದರೆ ಕೃಷ್ಣನ ಪ್ರತಿ ಈ ಪ್ರೀತಿಯನ್ನು ಸಂಬಂಧವನ್ನು ಬೆಳೆಸ್ಕೊಳ್ಳೋದು ಮುಖ್ಯವಾದ ವಿಷಯ. ಓಕೆ, ಇದ್ರ ಜೊತೆಗೆ ನಾವು ಇಲ್ಲೇ ಮುಕ್ತಾಯ ಮಾಡ್ತೀನಿ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಸ್ಟಾಪ್ ಮಾಡೋಕ್ಕೆ ಆಫ್ ಮಾಡಿ.